ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಅಂತಿಮ ಪದವಿಯ ಆಧುನಿಕ ಯುರೋಪಿನ ಇತಿಹಾಸ ಏನಿದೆ ಆ ಪತ್ರಿಕೆಯ ಮೊದಲ ಅಧ್ಯಾಯದ ಒಂದು ಪ್ರಮುಖ ಅಂಶ ಇದು ರಿನೈಸಾನ್ಸ್ ಅಂತಕ್ಕಂಥದ್ದು. ನಾವೀಗಾಗಲೇ ಈ ರಿನೈಸಾನ್ಸ್ ಅಥವಾ ಜ್ಞಾನ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂತಹ ಕಾರಣಗಳನ್ನ, ಜ್ಞಾನ ಪುನರುಜ್ಜೀವನದ ಹಿನ್ನೆಲೆಯನ್ನ, ಜ್ಞಾನ ಪುನರುಜ್ಜೀವನ ಕಾಲದ ಸಾಹಿತ್ಯ ವಿಜ್ಞಾನಗಳ ಬೆಳವಣಿಗೆಯನ್ನ ಕುರಿತಾಗಿ ಗಮನಿಸಿ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಞಾನ ಪುನರುಜ್ಜೀವನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನ, ರಿನೈಸಾನ್ಸ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ನಮ್ಗೆ ಗೊತ್ತಿದೆ ರಿನೈಸಾನ್ಸ್ ಅಂದ್ರೆ ಏನು ಅಂತ ಹೇಳಿ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. The Renaissance was a fervent period of European cultural, artistic, political and economic rebirth following the Middle Ages. The Renaissance, that is from 14th century to the 17th century, promoted the rediscovery of classical philosophy, literature and art. Some of the greatest thinkers, authors, statesmen, scientists and artists in human history thrived during this era. ಹಾಗಂತ ಹೇಳಿದ್ರೆ ರಿನೈಸಾನ್ಸ್ ಅಂತಕ್ಕಂಥದ್ದು ತುಂಬ ಚಟುವಟಿಕೆಗಳಿಂದ ಕೂಡಿದಂತಹ ಕಾಲಮಾನ ಇದು ಯುರೋಪಿನ ಇತಿಹಾಸದಲ್ಲಿ. ಯಾವ ಕ್ಷೇತ್ರದಲ್ಲಿ ಅಂದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಇದು ರೀಬರ್ತ್ ಅನ್ನ ಕಂಡಂತಹ ಕಾಲ, ಪುನರ್ಜನ್ಮವನ್ನ, ಪುನರುತ್ಥಾನವನ್ನ ಕಂಡಂತಹ ಕಾಲ ಇದು. ಮಧ್ಯಯುಗದ ನಂತರ ಕಾಣಿಸ್ಕೊಂಡಂತಹ ಬೆಳವಣಿಗೆ ಇದು. ಮಧ್ಯಯುಗ ಅಂದ್ರೆ ಏನು ಅನ್ನೋದು ಆಮೇಲೆ ನೋಡೋಣ. ಈ ರಿನೈಸಾನ್ಸ್ ಅಂತಕ್ಕಂಥದ್ದು 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಇದ್ದಂತಹ ಒಂದು ಬೆಳವಣಿಗೆ ಇದು. ಇದು ಯುರೋಪಿನಲ್ಲಿ ಕ್ಲಾಸಿಕಲ್ ಫಿಲಾಸಫಿ, ಪ್ರಾಚೀನವೂ ಶ್ರೇಷ್ಠವೂ ಆಗಿದ್ದಂತಹ ಒಂದು ತತ್ವಜ್ಞಾನವನ್ನ, ಸಾಹಿತ್ಯವನ್ನ, ಕಲೆ, ವಾಸ್ತುಶಿಲ್ಪವನ್ನ ಮತ್ತೊಮ್ಮೆ ಬೆಳಕಿಗೆ ತಂದಂತಹ ಕಾಲ, ಪುನರುಜ್ಜೀವಿತಗೊಳಿಸಿದಂತಹ ಕಾಲ. ಈ ಕಾಲಮಾನದಲ್ಲಿಯೇ ಯುರೋಪಿನ ಶ್ರೇಷ್ಠಾತಿ ಶ್ರೇಷ್ಠ ಅನಿಸ್ಕೊಂಡಂತಹ ಚಿಂತಕರುಗಳು, ಕವಿ ವಿದ್ವಾಂಸರುಗಳು, ರಾಜನೀತಿ ಶಾಸ್ತ್ರಜ್ಞರು, ವಿಜ್ಞಾನಿಗಳು, ಕಲಾವಿದರು ಎಲ್ಲ ಕಾಣಿಸ್ಕೊಂಡಿದ್ದು ಯುರೋಪ್ನಲ್ಲಿ ಈ ಒಂದು ಕಾಲಮಾನದಲ್ಲಿ, ರಿನೈಸಾನ್ಸ್ ಅಂತಕ್ಕಂಥ ಕಾಲಮಾನದಲ್ಲಿ. ಹಾಗಾಗಿ ಇತಿಹಾಸದಲ್ಲಿ ಇದಕ್ಕೆ ತುಂಬಾ ಮಹತ್ವ. The Renaissance is credited with bridging the gap between the Middle Ages and modern day civilization. Europeans made few advances in science and art. ನೋಡಿ, ಮಧ್ಯಯುಗ ಮತ್ತು ಆಧುನಿಕ ಯುಗದ ನಡುವೆ ಒಂದು ರೀತಿಯಲ್ಲಿ ಸೇತುವೆಯನ್ನ ನಿರ್ಮಿಸಿದಂತಹ ಕಾಲಮಾನ ಇದು ಈ ರಿನೈಸಾನ್ಸ್ ಅಂತಕ್ಕಂತಹ ಕಾಲಮಾನ. ಯುರೋಪಿನ ಇತಿಹಾಸದ ಅತಿ ಪ್ರಮುಖ ವೈಜ್ಞಾನಿಕ ಮತ್ತು ಈ ಒಂದು ಕಲಾ ಬೆಳವಣಿಗೆ ಈ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಮಿಡ್ಲ್ ಏಜ್ ಅಂದ್ರೆ ಏನು ಅನ್ನೋದು ಒಂದ್ಸತಿ ಹಾಗೆ ನೆನಪು ಮಾಡ್ಕೊಳ್ಳೋಣ. ದ ಮಿಡ್ಲ್ ಏಜಸ್ ಫಾಲ್ ಆಫ್, ಅದು ಎಲ್ಲಿಂದ ಅಂತ ಹೇಳಿದ್ರೆ ಫಾಲ್ ಆಫ್ ಏನ್ಸಿಯಂಟ್ ರೋಮ್ ಇನ್ 476 AD ಅಪ್ ಟು ಬಿಗಿನಿಂಗ್ ಆಫ್ ದಿ 14th century. ಅದನ್ನ ಡಾರ್ಕ್ ಏಜಸ್ ಅಂತಲೂ ಕರೀತಾರೆ. ನಮಗ್ ಗೊತ್ತಿದೆ, ಪ್ರಾಚೀನವಾದಂತಹ ರೋಮನ್ ಸಾಮ್ರಾಜ್ಯ, ರೋಮನ್ ಸಂಸ್ಕೃತಿ ದೊಡ್ಡ ಪೆಟ್ಟು ತಿಂದಿದ್ದು 476ನೇ ವರ್ಷದಲ್ಲಿ ಹೂಣರಿಂದ, ವೈಟ್ ಹೌಂಡ್ಸ್ ಅಂತ ಏನ್ ಕರಿತೀವಿ, ಅವರಿಂದ ಸರ್ವನಾಶವನ್ನ ಕಾಣ್ತಾ ಹೋಯ್ತು. ಈ ಮಧ್ಯಯುಗದಲ್ಲಿ ಹೆಚ್ಚಿನ ಯಾವ ಬೆಳವಣಿಗೆಯೂ ಆಗ್ದಲೇ ಇದ್ದದ್ರಿಂದ ಅದನ್ನ ಅಂಧಕಾರ ಯುಗ, ಡಾರ್ಕ್ ಏಜಸ್ ಅಂತ ಹೇಳಿ ಕರೀತಾರೆ. ದ ಎರಾ ಇಸ್ ಆಫನ್ ಬ್ರ್ಯಾಂಡೆಡ್ ಆಸ್ ಎ ಟೈಮ್ ಆಫ್ ವಾರ್. ಯಾಕೆ ಅಂತ ಹೇಳಿದ್ರೆ ಆ ಕಾಲಮಾನದಲ್ಲಿ ನಾವು ಕಾಣ್ತಕ್ಕಂಥದ್ದು ವಾರ್, ಮಿತಿಮೀರಿದ ಯುದ್ಧಗಳನ್ನ, ಇಗ್ನೋರೆನ್ಸ್ ಅನ್ನ, ಯಾವುದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ದಲೇ ಇರ್ತಕ್ಕಂಥದ್ದು, ಫಿಮೈನ್, ಬರಗಾಲಗಳು ಹೆಚ್ಚಾಗಿ ಬರ್ತಾ ಹೋದದ್ದು, ಪ್ಯಾಂಡಮಿಕ್ಸ್, ಸಾಂಕ್ರಾಮಿಕ ರೋಗಗಳು, ಎಸ್ಪೆಷಲಿ ಬ್ಲ್ಯಾಕ್ ಡೆತ್ ಅಂತಕ್ಕಂಥದ್ದು, ಕಾಲರಾದಿಂದ ಕಾಣಿಸ್ಕೊಳ್ತಾ ಹೋದಂತಹ ರೋಗಗಳು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಬೆಳವಣಿಗೆಯೇ ಕಾಣದಲ್ಲೇ ಹೋದಂತಹ ರೀತಿಯ ಕಾಲ ಆದ್ರಿಂದಲೇ ಮಧ್ಯಯುಗವನ್ನ ಯುರೋಪಿನ ಇತಿಹಾಸದಲ್ಲಿ ಅಂಧಕಾರ ಯುಗ, ಡಾರ್ಕ್ ಏಜಸ್ ಅಂತ ಹೇಳಿ ಕರೀತಾರೆ. ಅದನ್ನ ದಾಟ್ತಿದ್ದ ಹಾಗೇನೆ ಈ ಒಂದು ಜ್ಞಾನ ಪುನರುಜ್ಜೀವನ ಅಥವಾ ರಿನೈಸಾನ್ಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾ ಹೋಗುತ್ತೆ, ಆಧುನಿಕತೆಗೆ ಹೆಬ್ಬಾಗಿಲನ್ನ ತೆರೆಯುತ್ತೆ. ನಾವು ಗಮನಿಸ್ತಾ ಇದ್ವಿ, ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ರಿನೈಸಾನ್ಸ್ ಆರ್ಕಿಟೆಕ್ಚರ್ ಅಂತಕ್ಕಂಥದನ್ನ. ನಾವು ರಿನೈಸಾನ್ಸ್ ಆರ್ಕಿಟೆಕ್ಚರ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ
ಅದಕ್ಕಿಂತ ಮೊದಲು ಮಿಡ್ಲ್ ಏಜಸ್ ಅಲ್ಲಿ ಏನು ಆರ್ಕಿಟೆಕ್ಚರ್ ಇತ್ತು ಅನ್ನೋದನ್ನ ಒಂದ್ಸತಿ ಗಮನಿಸೋಣ. ಮಿಡ್ಲ್ ಏಜಸ್ ಅಲ್ಲಿ ಇದ್ದಂತಹ, ಮಧ್ಯಯುಗದಲ್ಲಿ ಇದ್ದಂತಹ ಕಲೆ ವಾಸ್ತುಶಿಲ್ಪವನ್ನ ನಾವು ಗಾಥಿಕ್ ಆರ್ಕಿಟೆಕ್ಚರ್ ಅಂತ ಹೇಳಿ ಕರಿತೀವಿ. ಏನು ಗಾಥಿಕ್ ಆರ್ಕಿಟೆಕ್ಚರ್ ನಲ್ಲಿ ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ಅಂದ್ರೆ ಸ್ಟೈನ್ಡ್ ಗ್ಲಾಸಸ್ ಅನ್ನ ಬಳಸ್ತಾ ಇದ್ರು. ಚರ್ಚಿನ ಅಥವಾ ಇತರ ಕಟ್ಟಡಗಳಿಗೆ ಕಿಟಕಿಯನ್ನ ಏನ್ ಮಾಡ್ತಾ ಇದ್ರು, ಬಣ್ಣ ಬಣ್ಣದ ಗಾಜನ್ನ ಬಳಸ್ತಾ ಇದ್ದಿದ್ದನ್ನ ಕಾಣ್ತೀವಿ. ಹೆವಿ ಪಿಲ್ಲರ್ಸ್, ಬೃಹದಾಕಾರದ ಕಂಬಗಳನ್ನ ಬಳಸ್ತಾ ಇದ್ರು. ಎಲಾಬೊರೇಟ್ ಕಲ್ಚರಲ್ ಡೆಕೋರೇಷನ್, ಎಲಾಬೊರೇಟ್ ಸ್ಕಲ್ಪ್ಚರಲ್ ಡೆಕೋರೇಷನ್, ಭಾರಿ ಪ್ರಮಾಣದಲ್ಲಿ ಈ ಒಂದು ಶಿಲ್ಪಗಳಿಂದ ಅಲಂಕರಣವನ್ನ ಮಾಡ್ತಾ ಇದ್ರು. ಹಾಗೇನೆ ಮೆಟಾಫೋರಿಕಲಿ ರೆಪ್ರೆಸೆಂಟಿಂಗ್ ಹೆವೆನ್ ಆನ್ ಅರ್ತ್, ಭೂಮಿಯ ಮೇಲೆ ಜಗತ್ತಿನ ಪ್ರತಿರೂಪವನ್ನ ರೂಪಿಸ್ತಕ್ಕಂಥ ಕೆಲಸ. ಅಂದ್ರೆ ಎಲ್ಲಿ ನೋಡಿದ್ರು ಧರ್ಮಕ್ಕೆ ಸಂಬಂಧಪಟ್ಟ, ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿತ್ರ, ಶಿಲ್ಪ ಅಥವಾ ಅದನ್ನ ನೆನಪಿಸ್ತಕ್ಕಂಥ ರೀತಿಯ ಕಟ್ಟಡಗಳ ನಿರ್ಮಾಣ ಕಾಣ್ತಕ್ಕಂಥದ್ದು. ಟಾಲ್ ಸ್ಟೋನ್ ಬಿಲ್ಡಿಂಗ್ಸ್ ವಿತ್ ಈವನ್ ಟಾಲರ್ ಟವರ್ಸ್, ನೋಡಿ ಅದನ್ನೇ ನಾವು ಹೇಳ್ತಕ್ಕಂಥದ್ದು. ಎತ್ತರವಾದ ಕಟ್ಟಡಗಳು, ಕಲ್ಲಿನ ಕಟ್ಟಡಗಳು. ನೋಡಿ ಆ ಕಲ್ಲಿನ ಕಟ್ಟಡಗಳ ಮೇಲೆ ಅತಿ ಎತ್ತರವಾಗಿರ್ತಕ್ಕಂಥ ಪಾಯಿಂಟೆಡ್ ಇರ್ತಕ್ಕಂಥ ರೀತಿಯಲ್ಲಿ ಈ ಟವರ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದನ್ನ ಕಾಣಬಹುದು. ಪಾಯಿಂಟೆಡ್ ಯಾಕೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಟ್ ಇಸ್ ವೆರಿ ಸಿಂಬಾಲಿಕ್. ಸಾಂಕೇತಿಕವಾಗಿ ಮೇಲೆ 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 ಹೋಗ್ತಾ ಹೋದ್ರೆ ಅದು ಸ್ವರ್ಗ, ಸ್ವರ್ಗ ಅಲ್ಲಿದೆ ಅನ್ನೋದನ್ನ ತೋರಿಸ್ಬೇಕು. ಹಾಗೇನೆ ಈ ಚರ್ಚ್ಗಳೇನಿದೆ ಸ್ವರ್ಗಕ್ಕೆ ದಾರಿ ತೋರಿಸ್ತಕ್ಕಂಥ ಧಾರ್ಮಿಕ ಕೇಂದ್ರಗಳು. ಆ ಧರ್ಮದ ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥ ಪಾದ್ರಿ ಸಮುದಾಯ ತಮ್ಮ ಪ್ರಭುತ್ವವನ್ನ, ತಮ್ಮ ಹೆಚ್ಚುಗಾರಿಕೆಯನ್ನ ತೋರಿಸ್ಕೊಳ್ಳೋ ಹಾಗೆ ರೂಪಿಸ್ತಾ ಹೋದದ್ದು. ನಾಟ್ರಡಾಮ್ ಕ್ಯಾಥೆಡ್ರಲ್ ಇನ್ ವೆರ್ಡನ್ ನಿಯರ್ ಪ್ಯಾರಿಸ್, ಇದು ನಾವು ನೋಡ್ತಾ ಇರ್ತಕ್ಕಂಥ ಚಿತ್ರ ಏನಿದೆ ನಾಟ್ರಡಾಮ್ ಕ್ಯಾಥೆಡ್ರಲ್ ಅಂದ್ರೆ ಚರ್ಚ್ ಅಂತಾನೆ. ಪ್ಯಾರಿಸ್ ನಲ್ಲಿ ಇರ್ತಕ್ಕಂಥದ್ದು. ಪ್ಯಾರಿಸ್ ಸಮೀಪ ವೆರ್ಡೂನ್ ಅಂತಕ್ಕಂಥ ಒಂದು ಭವ್ಯವಾದಂತಹ ನಗರ ಇದೆ. ಆ ವೆರ್ಡೂನ್ ನಗರದಲ್ಲಿ ಇರ್ತಕ್ಕಂಥ ನಾಟ್ರಡಾಮ್ ಚರ್ಚ್ ಅಂತಕ್ಕಂಥ ಚರ್ಚು, ಇದು ಗಾಥಿಕ್ ಶೈಲಿ, ಮಧ್ಯಯುಗದ ಶೈಲಿಯದ್ದು. ನೋಡಿ ಇನ್ನೊಂದು ಕಟ್ಟಡವನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಸಹ ಪಾಯಿಂಟೆಡ್ ರೂಫ್ ಇರತಕ್ಕಂಥದ್ದು, ಅದರ ಪಾಯಿಂಟೆಡ್ ರೀತಿ ಬೇರೆ ಇದೆ ಅಷ್ಟೇನೆ. ಅದೇ ಬೃಹದಾಕಾರದ ಕಟ್ಟಡ. ಇಲ್ಲಿ ನೋಡಿ ಮಧ್ಯದಲ್ಲಿ ಪಾಯಿಂಟೆಡ್ ರೂಫ್ಗಳು, ಬೃಹತ್ ಕಂಬಗಳು ಇರ್ತವೆ ಅಂತ ಹೇಳಿದೆ. ನಾಟ್ರಡಾಮ್ ಚರ್ಚ್ ನಲ್ಲಿ ಇರ್ತಕ್ಕಂಥ ಕಂಬ ಇದು. ದೊಡ್ಡ ಆಕಾರದ ಬೃಹದಾಕಾರದ ಕಂಬಗಳು, ಸ್ತಂಭಗಳು. ನಾವು ಇದುವರೆಗೆ ನೋಡಿದ್ದು ಈ ಚರ್ಚ್ ಅನ್ನ, ನಾಟ್ರಡಾಮ್ ಚರ್ಚ್ ಅನ್ನ, ಇನ್ನೊಂದು ಕಟ್ಟಡವನ್ನ, ಮತ್ತೆ ನಾಟ್ರಡಾಮ್ ಚರ್ಚ್ ನಲ್ಲಿ ಇರ್ತಕ್ಕಂಥ ಕಂಬ, ಇವೆಲ್ಲವೂ ಮಧ್ಯಯುಗದ್ದು. ಅದನ್ನ ಗಾಥಿಕ್ ಅಂದ್ರು. ಹಾಗಾದ್ರೆ ರೆನೈಸಾನ್ಸ್ ಆರ್ಕಿಟೆಕ್ಚರ್ ಅಂದ್ರೆ ಏನು? ಜ್ಞಾನ ಪುನರುಜ್ಜೀವನ ಕಾಲದ ವಾಸ್ತುಕಲೆ ಅಂದ್ರೆ ಏನು? ನೋಡಿ, ಬಿಲ್ಡಿಂಗ್ಸ್ ಆರ್ ಮೇಡ್ ಆಫ್ ಸ್ಟೋನ್ ಅಂಡ್ ಯೂಶುವಲಿ ಲುಕ್ ಲೈಕ್ ಕ್ಲಾಸಿಕಲ್ ಟೆಂಪಲ್ಸ್. ಈ ಒಂದು ಕಟ್ಟಡಗಳು ಕಲ್ಲಿನಿಂದಲೇ ನಿರ್ಮಾಣವಾಗ್ತಾ ಇದ್ವು, ಆದ್ರೆ ನೋಡೋದಕ್ಕೆ ಪ್ರಾಚೀನ ಕಾಲದ ದೇವಸ್ಥಾನಗಳ ಹಾಗೆ ಕಾಣ್ತಾ ಇದ್ವು. ಎಸ್, ಇಲ್ಲಂತೂ ತೋರಿಸ್ತೀನಿ ನೋಡಿ. ಎಸ್, ಇದನ್ನ ಗಮನಿಸ್ ನೋಡಿ. ಈ ಮುಂಭಾಗವನ್ನು ನಾವು ಗಮನಿಸಿದ್ರೆ ಸೇಮ್ ಪಾರ್ಥೆನಾನ್ ಕಂಡ ಹಾಗೆ ಕಾಣುತ್ತೀವಿ. ಅಥೆನ್ಸ್ ನಲ್ಲಿರ್ತಕ್ಕಂಥ ಅಥಿನಾ ದೇವತೆಯ ಮಂದಿರ ಪಾರ್ಥೆನಾನ್ ಅಂತಕ್ಕಂಥದ್ದು ಅದೇ ಕಟ್ಟಡವನ್ನ ನೆನಪುಗೊಳಿಸ್ತಕ್ಕಂಥ ರೀತಿಯಲ್ಲಿ ಪ್ರಾಚೀನ ದೇವಸ್ಥಾನಗಳನ್ನ ನೆನಪುಗೊಳಿಸ್ತಕ್ಕಂಥದ್ದು. ನಿಮಗೆ ಗೊತ್ತಿರಬೇಕು, ಯುರೋಪಿನಲ್ಲಿ ಕ್ರಿಸ್ತಶಕ 3ನೇ ಶತಮಾನಕ್ಕಿಂತ ಮೊದಲು ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿನಲ್ಲಿ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯ ಹಾಗೆ ನೂರಾರು ದೇವತೆಗಳನ್ನ ಪೂಜೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರು. ಸುಂದರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಆ ದೇವಾಲಯಗಳ ಪ್ರತಿರೂಪದ ರೀತಿಯಲ್ಲಿ ಈಗ ಮತ್ತೆ ರೆನೈಸಾನ್ಸ್ ಆರ್ಕಿಟೆಕ್ಚರ್ ನಲ್ಲಿ ವಾಸ್ತು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ದು. ದೇರ್ ಆರ್ ಯೂಶುವಲಿ ಮೆನಿ ಕಾಲಮ್ಸ್ ಅಂಡ್ ಪಿಲಾಸ್ಟರ್ಸ್. ದೊಡ್ಡ ಪ್ರಮಾಣದಲ್ಲಿ ಕಾಲಮ್ಸ್, ಸ್ತಂಭಗಳ ಸಾಲು ಇರುತ್ತೆ. ಹಾಗೇನೆ ಪಿಲಾಸ್ಟರ್ಸ್, ಗೋಡೆಯಲ್ಲಿ ಹೂತಿರ್ತಕ್ಕಂಥ ರೀತಿಯ ಕಂಬಗಳು, ಅರ್ಧ ಕಂಬಗಳು ಅಂತ ಹೇಳಿ ಕರಿತೀವಿ. ಕಂಬ ಗೋಡೆಯ ಭಾಗವೇ ಆಗಿರುತ್ತೆ. ಸೊ ಆ ತರದ್ದು ಸಾಕಷ್ಟು ಪ್ರಮಾಣದಲ್ಲಿ ಇರೋದನ್ನ ಕಾಣಬಹುದು. ಚರ್ಚಸ್ ಆಫನ್ ಹ್ಯಾವ್ ಡೂಮ್ಡ್ ರೂಫ್. ನೋಡಿ ತೋರಿಸ್ತೀನಿ, ಡೂಮ್ಡ್ ರೂಫ್. ಚರ್ಚ್ಗಳಿಗೆ ಈಗ ಪಾಯಿಂಟೆಡ್ ರೂಫ್ ಅಲ್ಲ, ಡೂಮ್ಡ್ ರೂಫ್, ಗುಮ್ಮಟದ ರೀತಿಯಲ್ಲಿ ಇರ್ತಕ್ಕಂಥ
ಮೇಲ್ಛಾವಣಿಯ ಒಂದು ಭಾಗ ಗುಮ್ಮಟ ಇರತಕ್ಕಂಥ ರೀತಿಯದ್ದು ಡೂಮ್ಡ್ ರೂಫ್. ರೆನೈಸಾನ್ಸ್ ಪೀರಿಯಡ್ ನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣ ಇದು. ವಿಂಡೋಸ್ ಆರ್ ಸ್ಮಾಲ್ ಕಂಪೇರಿಂಗ್ ವಿತ್ ಏನ್ಸಿಯಂಟ್ ಆರ್ ಮಿಡಿವಲ್ ಪೀರಿಯಡ್ ನಲ್ಲಿ ಕಾಣಿಸ್ಕೊಂಡಿದ್ದಕ್ಕಿಂತ ವಿಂಡೋಸ್ ಸ್ಮಾಲ್ ವಿಂಡೋಸ್. ವೆಲ್, ನಾವು ವಿಂಡೋಸ್ಗಳನ್ನು ಗಮನಿಸಬಹುದು. ನೋಡಿ, ವಿಂಡೋಸ್ಗಳು ಚಿಕ್ಕ ಚಿಕ್ಕ ವಿಂಡೋಸ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಇಡ್ತಾ ಹೋದ್ರು. ಥಿನ್ ಟಾಲ್ ಪಿಲ್ಲರ್ಸ್, ಕಂಬಗಳು ನೋಡಿ, ಇಲ್ಲಿ ಕಂಬಗಳನ್ನ ಕಾಣ್ತೀವಿ. ನಾಟ್ರಡಾಮ್ ಚರ್ಚ್ ನಲ್ಲಿ ಕಂಡ ಹಾಗೆ ದಪ್ಪಾಕಾರದ ಬೃಹದಾಕಾರದ ಕಂಬ ಅಲ್ಲ, ತೆಳು ಆಕಾರದ ಎತ್ತರವಾದ ಕಂಬಗಳನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು. ಫ್ರೆಸ್ಕೋ ಡೆಕೋರೇಷನ್, ಕಲರ್ಡ್ ಮಾರ್ಬಲ್ ಅನ್ನು ಬಳಸಿದರೆ ಇಲ್ಲಿ. ಫ್ರೆಸ್ಕೋ ಮುಂಭಾಗ, ಅದನ್ನ ಫ್ರೆಸ್ಕೋ ಅಂತ ಹೇಳಿ ಕರಿತೀವಿ. ಯಾವುದೇ ಕಟ್ಟಡದ ಮುಂಭಾಗವನ್ನ ಫ್ರೆಸ್ಕೋ, ಮುಂಗೋಡೆ. ಅದು ಅಲಂಕಾರಿಕವಾಗಿ ಅದಕ್ಕೆ ಶುರುವಾಯಿತು. ಹಾಗೇನೆ ಅಲಂಕಾರ ಮಾಡ್ಲಿಕ್ಕೋಸ್ಕರ ಈಗ ಕಲರ್ಡ್ ಮಾರ್ಬಲ್ ಅನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ಬಿಳಿಯ ಬಣ್ಣದ ಮಾರ್ಬಲ್ ಅಲ್ಲ, ಬಣ್ಣ ಬಣ್ಣದ ಮಾರ್ಬಲ್ಗಳು, ಅಮೃತಶಿಲೆ ಸಿಗುತ್ತೆ, ಅದನ್ನ ಬಳಸ್ತಾ ಹೋದಂತಹ ಅಂಶವನ್ನ ನಾವು ಕಾಣ್ತೀವಿ. ಒಂದಷ್ಟು ಚಿತ್ರಗಳನ್ನು ಗಮನಿಸೋಣ. ರೆನೈಸಾನ್ಸ್ ಕಾಲದ ಕಟ್ಟಡಗಳಿಗೆ, ವಾಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಬ್ಯಾಸಿಲಿಕ್ ಆಫ್ ಸೈಂಟ್ ಪೀಟರ್ಸ್ ಇನ್ ರೋಮ್, ರೋಮ್ ನಗರದಲ್ಲಿ ಇರತಕ್ಕಂಥ ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ. ರೋಮ್ನಲ್ಲಿ ಇದ್ರೆ ರೋಮ್ನ ವ್ಯಾಟಿಕನ್ ಸಿಟಿ ಅಂತ ಏನಿದೆ, ಅದೊಂದು ಸ್ವತಂತ್ರ ದೇಶ ಈಗ. ಅಲ್ಲಿ ಇರ್ತಕ್ಕಂಥದ್ದು ವ್ಯಾಟಿಕನ್, ನಿಮಗೆ ಗೊತ್ತಿದೆ, ಜಗತ್ತಿನ ಅತಿ ಚಿಕ್ಕ ದೇಶ. ನಗರದೊಳಗೊಂದು ದೇಶ ಅಂತ ಕರೀತಾರೆ ಅದನ್ನ. ಅ ನೇಷನ್ ಇನ್ ಎ ಸಿಟಿ. ರೋಮ್ ನಗರದ ಒಂದು ಭಾಗ ಅಷ್ಟೇ ವ್ಯಾಟಿಕನ್. ಎಸ್, ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ ಜಗತ್ತಿನ ಕ್ರೈಸ್ತರೆಲ್ಲರ ಪವಿತ್ರವಾದಂತಹ ಧಾರ್ಮಿಕ ಕೇಂದ್ರ ಇದು. ಪೋಪ್ ಇಲ್ಲೇ ಇರ್ತಕ್ಕಂಥದ್ದು ನಾವು ಹೇಳ್ದಾಗೆ ಇಲ್ಲಿ ಗಮನಿಸಬಹುದು. ಡೂಮ್ಡ್ ರೂಫ್ ಅನ್ನ ಕಾಣ್ತೀವಿ, ಡೂಮ್. ಹಾಗೆ ಸ್ಮಾಲ್ ವಿಂಡೋಸ್ ಗಳನ್ನ ಕಾಣ್ತೀವಿ. ಥಿನ್ ಆಗಿರ್ತಕ್ಕಂಥ, ತೆಳುವಾಗಿರ್ತಕ್ಕಂಥ ಕಂಬಗಳನ್ನ ಕಾಣ್ತೀವಿ. ದೇವಸ್ಥಾನದ ರೀತಿಯ ಒಂದು ಭಾವನೆ ಬರ್ತಕ್ಕಂಥ ಕಟ್ಟಡ ಇರೋದನ್ನ ಕಾಣ್ತೀವಿ. ನೋಡಿ, ಸಿಸ್ಟೈನ್ ಚಾಪೆಲ್ ರೋಮ್, ಅದೇ ರೋಮ್ನ ವ್ಯಾಟಿಕನ್ ಸಿಟಿನಲ್ಲಿ ಇರತಕ್ಕಂಥ ಸಿಸ್ಟೈನ್ ಚಾಪೆಲ್. ಈ ಸಿಸ್ಟೈನ್ ಚಾಪೆಲ್ನ ವೈಶಿಷ್ಟ್ಯ ಅಂದ್ರೆ, ಇದೇ ಸಿಸ್ಟೈನ್ ಚಾಪೆಲ್ ನಲ್ಲೇ ಕಾರ್ಡಿನಲ್ಗಳೆಲ್ಲ ಸೇರ್ಕೊಂಡು, ಕ್ರಿಶ್ಚಿಯನ್ ಧರ್ಮದ 2ನೇ ಹಂತದ ಮಹಾಗುರುಗಳು ಕಾರ್ಡಿನಲ್ಸ್, ಅವರೆಲ್ಲ ಸೇರ್ಕೊಂಡು ಮುಂದಿನ ಪೋಪನನ್ನ, ಕ್ರೈಸ್ತ ಧರ್ಮದ ಜಗದ್ಗುರುವನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ ಸಿಸ್ಟೈನ್ ಚಾಪೆಲ್ ಅಂತಕ್ಕಂಥದ್ದು ವಾಟಿಕನ್ ಸಿಟಿನಲ್ಲೇ ಇದೆ. ನೋಡಿ, ಇಳಿಜಾರು ಮಾಡು, ಪಾಯಿಂಟೆಡ್ ರೂಫ್ ಅಲ್ಲ, ಸ್ಲೋಪ್ ಇರ್ತಕ್ಕಂಥದ್ದು ರೂಫ್, ಸ್ಲೋಪಿಂಗ್ ರೂಫ್. ವೆಲ್, ಮೆಡಿಸಿ ಚಾಪೆಲ್ ಇನ್ ಫ್ಲೋರೆನ್ಸ್, ಇಟಲಿಯ ಒಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರ, ಹಾಗೇನೆ ಪುನರುಜ್ಜೀವನದ ಕೇಂದ್ರ ಇದು ಫ್ಲಾರೆನ್ಸ್. ಅಲ್ಲಿ ಮೆಡಿಸಿ ಫ್ಯಾಮಿಲಿ ಅಂತಲೇ ಬರುತ್ತೆ. ಆ ಮೆಡಿಸಿ ಮನೆತನದವರು ಫ್ಲಾರೆನ್ಸ್ ನಲ್ಲಿ ಪುನರುಜ್ಜೀವನಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂಥವ್ರು. ಅಲ್ಲಿರ್ತಕ್ಕಂಥ ಒಂದು ಚಾಪೆಲ್ ಇದು, ಧಾರ್ಮಿಕ ಕೇಂದ್ರ, ಚರ್ಚ್. ವೆಲ್, ಇದು ಲಂಡನ್ ನಲ್ಲಿ ಇರತಕ್ಕಂಥದ್ದು ಸೈಂಟ್ ಪೌಲ್ ಕ್ಯಾಥೆಡ್ರಲ್ ಅಂತ ಹೇಳಿ. ಸೈಂಟ್ ಪೌಲ್ ಕ್ಯಾಥೆಡ್ರಲ್ ಎಷ್ಟು ಸೊಗಸಾದ ಏರಿಯಲ್ ವ್ಯೂ ಇದೆ ನೋಡಿ. ಡೂಮ್ ನೋಡಿ, ಎತ್ತರವಾದ ಡೂಮ್. ನೀವು ಗಮನಿಸಬಹುದು, ಎಂಟ್ರನ್ಸ್ ಪಿಲ್ಲರ್ಗಳು ಏನಿದೆ, ಎಂಟ್ರನ್ಸ್ ಹತ್ರ ಪಿಲ್ಲರ್ಗಳು, ಅದರ ಮೇಲೆ ಸಹ ಸಣ್ಣ ಡೂಮ್ನ ಆಕಾರ, ಮಾರ್ಬಲ್ ಅನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ವೆಲ್, ದಿಸ್ ಇಸ್ ಲೂವ್ರೆ, ಪ್ಯಾರಿಸ್ ನಲ್ಲಿ ಇರ್ತಕ್ಕಂಥ ಲೂವ್ರೆ ಅರಮನೆ. ಲೂಯಿ ದೊರೆಗಳು ಈ ಅರಮನೆಯನ್ನು ಬಳಸ್ತಾ ಇದ್ರು, ಲೂವ್ರೆ ಅರಮನೆ. ಈಗ ಲೂವ್ರೆ ಬಿಕಮ್ ಅ ಮ್ಯೂಸಿಯಂ, ಪ್ರಪಂಚದ ಸರ್ವಶ್ರೇಷ್ಠ ಮ್ಯೂಸಿಯಂಗಳಲ್ಲಿ ಒಂದು ಲೂವ್ರೆ ಮ್ಯೂಸಿಯಂ. ಈಜಿಪ್ಟ್ನ ಫೆರೋಹ್ಗಳ ಒಂದು ಶವ ಸಮಾಧಿಗಳು ಏನಿದೆ, ಪಿರಾಮಿಡ್ಸ್, ಅವುಗಳ ಮಾದರಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೇನೆ ಅಲ್ಲಿ ದೊರೆತಂತಹ ಫೆರೋಗಳ ಒಂದು ಮಮ್ಮಿಗಳನ್ನು ಸಹ ಇಲ್ಲಿ ತಂದು ಸಂಗ್ರಹ ಮಾಡಿಕೊಂಡಿದ್ದಾರೆ. ಜಗತ್ತಿನ ಶ್ರೇಷ್ಠ ವಾಸ್ತುಕಲಾ ಕೇಂದ್ರ ಇದು, ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ವಿಲ್ಲಾ ಕ್ಯಾಪ್ರಾ ಇಟಲಿನಲ್ಲಿ ಇರತಕ್ಕಂಥದ್ದು. ಇದನ್ನ ವಿಲ್ಲಾ ರೊಟ್ಯಾಂಡೋ ಅಂತ ಸಹ ಕರೀತಾರೆ. ನಾನು ಹೇಳಿದೆ ಇದನ್ನ.
ಪಾರ್ಥನಾನ್ ದೇವಸ್ಥಾನದ ರೀತಿನಲ್ಲೇ ಕಾಣ್ತಕ್ಕಂಥ ಕಟ್ಟಡ ಅಂತ ಹೇಳಿ. ವೆಲ್, ರೆನೈಸಾನ್ಸ್ ಆರ್ಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ರಿಯಾಲಿಸಮ್ ಅಂಡ್ ನ್ಯಾಚುರಲಿಸಮ್. ನಾವು ಇದನ್ನು ಗಮನಿಸಬೇಕು. ರೆನೈಸಾನ್ಸ್ ವಾಸ್ತುಕಲೆಯ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ನೈಜತೆ ಮತ್ತು ಪ್ರಾಕೃತಿಕತೆಗೆ, ನೈಸರ್ಗಿಕತೆಗೆ ಮಹತ್ವವನ್ನ ಕೊಟ್ಟಿರ್ತಕ್ಕಂಥದ್ದು. ಹೇಗೆ ಕಾಣುತ್ತೋ ಹಾಗೆ ಚಿತ್ರಿಸ್ಬೇಕು, ಹೇಗೆ ಇರುತ್ತೋ ಹಾಗೆ ಅದನ್ನ ರೂಪಿಸ್ಬೇಕು ಅಂತಕ್ಕಂಥ ಭಾವನೆ. ಇಲ್ಲದ ಧಾರ್ಮಿಕ ಭಾವನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಏನನ್ನೋ ಇಮ್ಯಾಜಿನರಿ ಮಾಡ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ರಿಯಾಲಿಸಮ್ಗೆ ಬೆಲೆ ಇಲ್ಲ. ಆರ್ಟಿಸ್ಟ್ ಸ್ಟ್ರೈವ್ ಟು ಡಿಪಿಕ್ಟ್ ಪೀಪಲ್ ಅಂಡ್ ಆಬ್ಜೆಕ್ಟ್ಸ್ ಇನ್ ಟ್ರೂ ಟು ಲೈಫ್ ವೇ. ವಸ್ತುಗಳನ್ನ, ಮನುಷ್ಯರನ್ನ, ಪ್ರಾಣಿಗಳನ್ನ ಏನನ್ನೇ ಚಿತ್ರಿಸ್ಬೇಕಾಗ್ಲಿ, ಟ್ರೂ ಟು ಲೈಫ್ ಅಷ್ಟೇನೆ. ಇಲ್ಲ, ನೇರವಾಗಿ ನಿಜವಾಗಿ ಏನನ್ನ ನೋಡ್ತಾ ಇದ್ರು, ಏನ್ ಕಾಣ್ತಾ ಇತ್ತು ಹಾಗೇನೆ ಚಿತ್ರಿಸ್ತಾ ಹೋಗ್ತಕ್ಕಂಥದ್ದು, ಹಾಗೇನೆ ಅವುಗಳನ್ನ ಕೆತ್ತತಕ್ಕಂಥ ಕೆಲಸ ಮಾಡಿದ್ದು. ದ ಯೂಸ್ ಟೆಕ್ನಿಕ್ಸ್, ತಂತ್ರಗಳನ್ನ ಬಳಸಿದ್ರು. ಏನು? ವಾಸ್ತು, ಚಿತ್ರ ಮತ್ತೆ ಶಿಲ್ಪವನ್ನ ರೂಪಿಸ್ಲಿಕ್ಕೆ ಬಳಸಿದ ತಂತ್ರಗಳು ಸಚ್ ಆಸ್ ಪರ್ಸ್ಪೆಕ್ಟಿವ್. ಪರ್ಸ್ಪೆಕ್ಟಿವ್ ಅಂದ್ರೆ ಕಣ್ಣು ನೋಡಿದ್ದನ್ನ ಹಾಗೆ ರೂಪಿಸ್ತಕ್ಕಂಥದ್ದು, ದೃಷ್ಟಿಗೋಚರವಾದದ್ದನ್ನ ಹಾಗೇನೆ ಪ್ರತಿರೂಪಕ್ಕೆ ತರ್ತಕ್ಕಂಥದ್ದು. ಶಾಡೋಸ್ ಅಂಡ್ ಲೈಟ್, ನೆರಳು ಬೆಳಕಿನ ಸಂಯೋಜನೆಯನ್ನು ಬಳಸ್ಕೊಳ್ತಾ ಹೋದ್ರು. ಅದ್ಭುತವಾದಂತಹ ಒಂದು ಟೆಕ್ನಿಕ್ ಇದು. ಆಡ್ ಡೆಪ್ತ್ ಟು ದೈರ್ ವರ್ಕ್, ನೆರಳು ಬೆಳಕನ್ನ ಬಳಸ್ತಾ ಹೋದದ್ದು ಅವರ ಚಿತ್ರಕಲೆಗೆ ಒಂದು ಡೆಪ್ತ್ ಅನ್ನ, ಒಂದು ಆಳವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತು. ಒಂದು ರೀತಿ 3 ಡೈಮೆನ್ಷನಲ್ ಕಲ್ಪನೆಯನ್ನ ಕೊಡೋ ಹಾಗೆ ಮಾಡ್ತು. Emotion was another quality that artists tried to infuse into their pieces. ತಮ್ಮ ವಾಸ್ತು ಶಿಲ್ಪ ಅಥವಾ ಚಿತ್ರಕಲೆಯಲ್ಲಿ ಭಾವನೆಗಳು ಪ್ರತಿಬಿಂಬಿತವಾಗ್ತಕ್ಕಂಥ ರೀತಿಯಲ್ಲಿ ಅವರು ಅದನ್ನ ರೂಪಿಸ್ತಾ ಹೋಗಿರ್ತಕ್ಕಂಥದ್ದು ಅದ್ಭುತವಾದಂತಹ ಸಾಧನೆ ಇದು. ಹಾಗಾದ್ರೆ ಯಾರಿದ್ರು ಅತ್ಯಂತ ಪ್ರಮುಖವಾದ ಆರ್ಕಿಟೆಕ್ಟ್ಗಳು, ವಾಸ್ತುಶಿಲ್ಪಿಗಳು ಈ ರೆನೈಸಾನ್ಸ್ ಕಾಲದಲ್ಲಿ ಅಂದ್ರೆ ಫಿಲಿಪ್ಪೋ ಬ್ರುನಲ್ಲೆಚ್ಚಿ ಅಂತಕ್ಕಂಥವನು. ಫಿಲಿಪ್ಪೋ ಬ್ರುನಲ್ಲೆಚ್ಚಿ, ಲೊರೆನ್ಜೋ ಘಿಬರ್ಟಿ, ಮೈಕೆಲ್ ಏಂಜೆಲೋ ವರ್ಲ್ಡ್ ಫೇಮಸ್, ಲಿಯಾನ್ ಬಾಟಿಸ್ಟಾ ಆಲ್ಬೆರ್ಟಿ, ಡೊನಾಟೋ ಬ್ರುಮಾಂಟೆ, ಗಿಯೋಲಿಯೋ ರುಮಾನೋ, ಆಂಡ್ರಿಯೋ ಪಲ್ಲಾಡಿಯೋ. ನಾನು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತುಶಿಲ್ಪಜ್ಞರು. ಮೈಕೆಲ್ ಆಂಜೆಲೋ ಇದ್ದಾನೆ, ಘಿಬರ್ಟಿ ಇದ್ದಾನೆ, ಡೊನಾಟೋ ಬ್ರುಮಾಂಟೆ ಇದ್ದಾನೆ, ಬ್ರುನಾಚೆಲ್ಲಿ. ನೋಡಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಲಿಯಾನ್ ಬಾಟಿಸ್ಟಾ ಆಲ್ಬೆರ್ಟಿ, ದೊಡ್ಡ ವಾಸ್ತುಶಿಲ್ಪಿ, ಕಟ್ಟಡ ನಿರ್ಮಾಪಕ, ವಾಸ್ತು ಕಟ್ಟಡಗಳು. ಫಿಲಿಪ್ಪೋ ಬ್ರುನಲ್ಲೆಚ್ಚಿ, ಈತನು ಸಹ ಪ್ರಸಿದ್ಧ ವಾಸ್ತುಶಿಲ್ಪ ತಜ್ಞ. ನೋಡಿ ಡೊನಾಟೆಲ್ಲೋ, ಇವನು ಸಹ ವಾಸ್ತುಶಿಲ್ಪಿ ಮತ್ತೆ ಎಸ್ಪೆಷಲಿ ಶಿಲ್ಪ ರಚನಾಕಾರ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕಲ್ಪ್ಟರ್ ಆಫ್ ರೆನೈಸಾನ್ಸ್ ಪೀರಿಯಡ್ ಡೊನಾಟೆಲ್ಲೋ. ಅವನ ಒಂದು ಕೃತಿ ಇದು ಮೇರಿ ಮ್ಯಾಗ್ಡಲೀನೆ. ಮೇರಿ ಮ್ಯಾಗ್ಡಲೀನೆ ಬಗ್ಗೆ ಒಂದು ಬಹಳಷ್ಟು ಚರ್ಚೆಗಳಿದೆ. ಶಿ ಮೇ ಬಿ ದಿ ವೈಫ್ ಆಫ್ ಜೀಸಸ್ ಕ್ರೈಸ್ಟ್ ಅಂತಕ್ಕಂಥ ಒಂದು ವಾದ ಸಹ ಇದೆ. ಯೇಸು ಕ್ರಿಸ್ತ ಮದುವೆ ಆಗಿದ್ದಂತಹ ಹುಡುಗಿ, ಯೇಸು ಕ್ರಿಸ್ತ ಪ್ರೀತಿಸಿದಂತಹ ಹುಡುಗಿ. ಅದರ ಬಗ್ಗೆ ಇನ್ನೂ ಪೂರ್ತಿಯಾದಂತಹ ಒಂದು ಸ್ಪಷ್ಟತೆ ಸಿಕ್ಕಿಲ್ಲ. ಓಕೆ, ಅಲೆಕ್ಸಾಂಡ್ರಾ ಬಾಟಿಸೆಲ್ಲಿ ಅಂತಕ್ಕಂಥ ಒಬ್ಬ ಫ್ಲಾರೆನ್ಸಿನ ಕಲಾವಿದನ ಬಗ್ಗೆ ಮಾತನಾಡ್ತಾ ಇದ್ದೆ. ಅವನ ಒಂದು ಚಿತ್ರಕೃತಿ ಇದು ಬರ್ತ್ ಆಫ್ ವೀನಸ್ ಅಂತ ಹೇಳಿ. ವೀನಸ್ ನಮ್ಗೆ ಗೊತ್ತಿದೆ, ಗ್ರೀಕ್ ರೋಮನ್ ನಂಬಿಕೆಯ ಪ್ರಕಾರ ಅಥವಾ ಯುರೋಪಿಯನ್ ನಂಬಿಕೆಯ ಪ್ರಕಾರ ಆಕೆ ಪ್ರೇಮ ದೇವತೆ. ಆಕೆ ಹುಟ್ಟಿದ್ದು ಸಮುದ್ರದಲ್ಲಿ. ಅದಕ್ಕೆ ನೋಡಿ ಕೆಳಗಡೆ ಸಮುದ್ರದ ಭಾಗ. ಆ ಸಮುದ್ರದ ಭಾಗದ ನೀರಿನ ಮೇಲೆ ಬೃಹದಾಕಾರದ ಒಂದು ಕಪ್ಪೆ ಚಿಪ್ಪಿನ ಒಳಗೆ ಆಕೆ ನಿಂತಿರ್ತಕ್ಕಂಥ ರೀತಿಯಲ್ಲಿ ಚಿತ್ರಣವನ್ನ ಮಾಡಿರ್ತಕ್ಕಂಥದ್ದು. ನಾವಿಲ್ಲಿ ಶಿಲ್ಪ ಚಿತ್ರಕಲೆಗಳನ್ನ ನೋಡ್ತಾ ಹೋದಾಗ ಅಲ್ಲಿರ್ತಕ್ಕಂಥ ನ್ಯೂಡಿಟಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ನಗ್ನತೆಯ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡಬಾರ್ದು. ಚಿತ್ರ ಕಲಾವಿದ ಅದನ್ನ ಕೆತ್ತಿರ್ತಕ್ಕಂಥ, ರೂಪಿಸಿರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನಷ್ಟೇ ಗಮನಿಸ್ತಾ ಹೋಗ್ಬೇಕು. ಓಕೆ, ನಾವೀಗ ನೇರವಾಗಿ ಲಿಯೋನಾರ್ಡೋ ಡಾವಿನ್ಸಿ ಅಂತಕ್ಕಂಥ ಅತ್ಯಂತ ಪ್ರಮುಖ ಜಗದ್ವಿಖ್ಯಾತನಾಗಿರ್ತಕ್ಕಂಥ ರೆನೈಸಾನ್ಸ್ ಕಾಲದ ಒಬ್ಬ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀವಿ. ಈತ ಹುಟ್ಟಿದ್ದು 1152ರಲ್ಲಿ, 1519ರವರೆಗೆ ಈತ ಬದುಕಿದ್ದ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ಬಹುಮುಖ ಪ್ರತಿಭಾನ್ವಿತ ಇವನು. ನೋಡಿ, ಪೊಯೆಟ್, ಸೈಂಟಿಸ್ಟ್, ಇಂಜಿನಿಯರ್, ಫಿಲಾಸಫರ್, ಮ್ಯೂಸಿಷಿಯನ್, ಪೇಂಟರ್, ಮ್ಯಾಥಮ್ಯಾಟಿಷಿಯನ್, ಸ್ಕಲ್ಪ್ಚರ್,
architect, inventor. He knows anatomy also. He epitomized the term Renaissance man. Da Vinci died in 1519 at the age of 67. ಲಿಯೋನಾರ್ಡೋ ಡಾ ವಿನ್ಸಿ 1452ರಿಂದ 1519ರವರೆಗೆ ಬದುಕಿದಂತಹ ಶ್ರೇಷ್ಠ ವ್ಯಕ್ತಿ, ಬಹುಮುಖ ಪ್ರತಿಭಾನ್ವಿತ ಹೇಳಿದ್ವಿ. ಕವಿ ಇದ್ದ, ವಿಜ್ಞಾನಿ ಇದ್ದ, ಇಂಜಿನಿಯರ್ ಇದ್ದ, ತತ್ವಜ್ಞಾನಿ ಇದ್ದ, ಸಂಗೀತಗಾರ ಇದ್ದ, ಚಿತ್ರಕಲಾವಿದ ಇದ್ದ, ಹಾಗೆಯೇ ಗಣಿತಶಾಸ್ತ್ರಜ್ಞ ಇದ್ದ, ಶಿಲ್ಪಿ, ವಾಸ್ತುಶಿಲ್ಪಜ್ಞ, ಹಾಗೇನೆ ಸಂಶೋಧಕ. ನಮ್ಗೆ ನೆನಪಿರ್ಲಿ, ಆತ ವಿಮಾನದ ಚಿತ್ರಣವನ್ನ ಸಹ ರೂಪಿಸಿದ್ದ ಅನ್ನೋದನ್ನ ಬರೆದಿಟ್ಟಿದ್ದಾನೆ ಅನ್ನೋದನ್ನ ಗಮನಿಸಬಹುದು. ಅವನಿಗೆ ಅನಾಟಮಿ ಗೊತ್ತಿತ್ತು, ಮಾನವನ ಅಂಗರಚನಾಶಾಸ್ತ್ರ, ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಶಿಲ್ಪಗಳನ್ನು ರೂಪಿಸಿರ್ತಕ್ಕಂಥದ್ದು. ರೆನೈಸಾನ್ಸ್ ಅಂದ್ರೆ ಏನು ಅನ್ನೋದಕ್ಕೆ ಅವನು ಒಂದು ರೀತಿ ಪ್ರತಿಕೃತಿ ಇದ್ದ ಹಾಗೆ. ರೆನೈಸಾನ್ಸ್ ಅಥವಾ ಪುನರುಜ್ಜೀವನ ಅಂದ್ರೆ ಅವನ ಹೆಸರು ಹೇಳಿದ್ರೆ ಸಾಕು, ನೆನಪಾಗ್ಬಿಡ್ಬೇಕು. ಲಿಯೋನಾರ್ಡೋ ಡಾ ವಿನ್ಸಿ ಅಂದ್ರೆ ಗೊತ್ತಾಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ರೆನೈಸಾನ್ಸ್ ಅನ್ನು ಆವರಿಸಿದಂತಹ ವ್ಯಕ್ತಿ. ತನ್ನ 67ನೇ ವಯಸ್ಸಿನಲ್ಲಿ ಡಾ ವಿನ್ಸಿ ಮರಣ ಹೊಂದಿದ್ದನ್ನ ಕಾಣ್ತೀವಿ. ಹಾಗಾದ್ರೆ ಈ ಲಿಯೋನಾರ್ಡೋ ಡಾ ವಿನ್ಸಿಯ ಪ್ರಮುಖ ಕೃತಿಗಳೇನು ಅಂತ ನೋಡ್ಲಿಕ್ಕೆ ಹೋದ್ರೆ ನೋಡಿ, ವರ್ಜಿನ್ ಆಫ್ ರಾಕ್ಸ್ ಅಂತಕ್ಕಂಥದ್ದು, ಅಡರೇಷನ್ ಆಫ್ ಮ್ಯಾಗಿ ಅಂತಕ್ಕಂಥದ್ದು, ದ ಲಾಸ್ಟ್ ಸಪರ್ ಅಂತಕ್ಕಂಥದ್ದು, ಮೊನಾಲಿಸಾ ಅಂತಕ್ಕಂಥದ್ದು, ಬ್ಯಾಪ್ಟಿಸಮ್ ಆಫ್ ಕ್ರೈಸ್ಟ್ ಅಂತಕ್ಕಂಥದ್ದು. ನಾವು ಕೆಲವು ಕೃತಿಗಳನ್ನ ಗಮನಿಸೋಣ. ನೋಡಿ, ಲೈಫ್ ಆಫ್ ಮೋಸೆಸ್ ಅಂಡ್ ಲೈಫ್ ಆಫ್ ಕ್ರೈಸ್ಟ್ ಅಂತಕ್ಕಂಥ ಒಂದು ಚಿತ್ರ ಇತ್ತು. ಈ ಇಡೀ ಚಿತ್ರ 2 ಪ್ರತ್ಯೇಕ ಅಂಶಗಳಿಂದ ಕೂಡಿರೋದು. ಮೊದಲನೇ ಭಾಗದಲ್ಲಿ, ಎಡಭಾಗದಲ್ಲಿ, ಇಲ್ಲಿಂದ ಎಡಕ್ಕೆ ಇರತಕ್ಕಂಥ ಭಾಗದಲ್ಲಿ ಕ್ರೈಸ್ತ ಧರ್ಮದವರು ನಂಬುವ ಹಾಗೆ ಕ್ರೈಸ್ತ ಧರ್ಮದ ಪ್ರಾಚೀನವಾದಂತಹ ಶ್ರೇಷ್ಠನಾದಂತಹ ದೇವದೂತ ಇವನು ಮೋಸೆಸ್ ಅಂತಕ್ಕಂಥವನು. ದೇವರು ಅವನಿಗೆ ಪ್ರತ್ಯಕ್ಷ ಆಗಿ 10 ಕಮಾಂಡ್ಮೆಂಟ್ಸ್ ಅನ್ನ ಕೊಟ್ಟಿದ್ದ ಅಂತಕ್ಕಂಥ ಒಂದು ಕಲ್ಪನೆ ಸಹ ಇದೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅದು ಬರುತ್ತೆ. 10 ಆಜ್ಞೆಗಳನ್ನ ನೀಡಿದ್ದು, 10 ಕಮಾಂಡ್ಮೆಂಟ್ಸ್. ನೋಡಿ, ಇವನು ಮೋಸೆಸ್, ಇಲ್ಲಿ ಕುಳಿತಿರ್ತಕ್ಕಂಥವನು ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಮೋಸೆಸ್. ಇಲ್ಲಿ ಮೇಲೆ ಬಗ್ಗಿ ಗಡ್ಡವನ್ನ ಬಿಟ್ಕೊಂಡಿರ್ತಕ್ಕಂಥ ಬಿಳಿದಾದ ತಲೆ ಕೂದಲಿರ್ತಕ್ಕಂಥ ವ್ಯಕ್ತಿನೇ ದೇವರು ಮೋಸಸ್ಗೆ 10 ಕಮಾಂಡ್ಮೆಂಟ್ಸ್ ಕೊಡ್ತಾ ಇರ್ತಕ್ಕಂಥ ಚಿತ್ರಣ, ಮತ್ತೆ ಆ ಕಾಲದ ಬದುಕಿನ ಸಂಕ್ಷಿಪ್ತ ಚಿತ್ರಣ. ಇನ್ನ ಬಲಭಾಗದ ಅರ್ಧ ಭಾಗವನ್ನ ಗಮನಿಸ್ಬೇಕು. ಆದ್ರೆ ಇದು ಒಂದೇ ಚಿತ್ರನ ಹಾಗೆ ಬರೆದಿದ್ದಾರೆ, ಆದ್ರೆ ಬ್ಯೂಟಿಫುಲ್ ಆಗಿ ಎರಡನ್ನ ಪ್ರತ್ಯೇಕಿಸ್ತಕ್ಕಂಥ ಒಂದು ಲೈನ್ ಎಳೆದ ಹಾಗೆ ಮರಗಳ ಸಾಲನ್ನ ಅಲ್ಲಿ ಅಡ್ಡ ತಂದಿರೋದು. ನೋಡಿ, ಈ ಭಾಗದಲ್ಲಿ ಯೇಸು ಕ್ರಿಸ್ತನ ಜೀವನ ಚಿತ್ರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಯೇಸು ಕ್ರಿಸ್ತ, ಅದ್ಭುತವಾದಂತಹ ಚಿತ್ರಣ ಇದು. ಲೈಫ್ ಆಫ್ ಮೋಸೆಸ್ ಅಂಡ್ ಲೈಫ್ ಆಫ್ ಕ್ರೈಸ್ಟ್, ಲಿಯೋನಾರ್ಡೋ ಡಾ ವಿನ್ಸಿಯ ಚಿತ್ರಕೃತಿ. ನೋಡಿ, ಲಿಯೋನಾರ್ಡೋ ಡಾ ವಿನ್ಸಿಯ ಇನ್ನೊಂದು ಅದ್ಭುತವಾಗಿರ್ತಕ್ಕಂತಹ ಕೃತಿ ಇದು, ಚಿತ್ರಕೃತಿ ಇದು, ದ ಲಾಸ್ಟ್ ಸಪರ್, ಕೊನೆಯ ಭೋಜನ, ಅಂತಿಮ ಭೋಜನ ಅಂತಕ್ಕಂಥದ್ದು. ಯೇಸು ಕ್ರಿಸ್ತನನ್ನ ಅಪರಾಧಿ ಅಂತ ಹೇಳಿ ರೋಮನ್ ಗವರ್ನರ್ ಪಾಂಟಿಯಸ್ ಪಿಲೇಟ್ ಅಂತಕ್ಕಂಥವನು ತೀರ್ಮಾನ ಮಾಡಿ ಯೇಸು ಕ್ರಿಸ್ತನಿಗೆ ಕ್ರೂಸಿಫಿಕೇಶನ್ ಶಿಕ್ಷೆಯನ್ನ, ಶಿಲುಬೆಯ ಶಿಕ್ಷೆಯನ್ನು ವಿಧಿಸಿದ ಘಟನೆ ನಮಗೆ ಗೊತ್ತಿದೆ. ಮಾರನೇ ದಿವಸ ಶಿಲುಬೆಗೆ ಹೋಗ್ಬೇಕು ಯೇಸು ಕ್ರಿಸ್ತ. ಅದರ ಹಿಂದಿನ ರಾತ್ರಿ ಕೊನೆಯ ಭೋಜನವನ್ನ ತನ್ನ ಆಪೋಸ್ಟಲ್ಗಳ ಜೊತೆನಲ್ಲಿ, ತನ್ನ ಶಿಷ್ಯರುಗಳು, 12 ಮಂದಿ ಶಿಷ್ಯರು, ಅವ್ರನ್ನ ಆಪೋಸ್ಟಲ್ಗಳು ಅಂತ ಹೇಳಿ ಕರಿತೀವಿ. ಆ 12 ಮಂದಿ ಪ್ರಮುಖ ಶಿಷ್ಯರುಗಳ ಜೊತೆಯಲ್ಲಿ ಕುಳಿತು ಊಟ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಯೇಸು ಕ್ರಿಸ್ತ ಯಾವುದೇ ಹೆಚ್ಚಿನ ಒಂದು ಚಿಂತೆ ಅಥವಾ ನೋವು ಇಲ್ದಲೆ ಕಾಮಾಗಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಯಾವ ಶಿಷ್ಯರು ಊಟ ಮಾಡ್ತಾ ಇಲ್ಲ, ಅವ್ರಿಗೆ ಊಟದ ಕಡೆಗೆ ಗಮನವೇ ಇಲ್ಲ. ನಾಳೆ ತಮ್ಮ ನಾಯಕ, ತಮ್ಮ ಗುರು ಮರಣ ಹೊಂದುತ್ತಾನೆ, ಭಯಾನಕ ಶಿಕ್ಷೆಯನ್ನ ಅನುಭವಿಸ್ಬೇಕಾಗುತ್ತಲ್ಲ ಅನ್ನೋ ಚಿಂತೆ ಇದೆ, ಬೇಸರ, ನೋವು. ಅಂಥದ್ದೊಂದು ಚಿತ್ರಣ ಇದು. 15x19 ಫೀಟ್ ಈ ಚಿತ್ರಣ ಇರ್ತಕ್ಕಂಥದ್ದು. 15 ಅಡಿ ಎತ್ತರ, 29 ಅಡಿ ಅಗಲದ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅಷ್ಟೂ ಭಾಗ ಒಳಗೊಳ್ಳ ಹಾಗೆ ರೂಪಿಸಿರ್ತಕ್ಕಂಥ ಚಿತ್ರಣ ಇದು, ದ ಲಾಸ್ಟ್ ಸಪರ್. ನೋಡಿ, ಕೊನೆಯಲ್ಲಿ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನೆ. ಜೀಸಸ್ ಕ್ರೈಸ್ಟ್ ಅಡ್ರೆಸ್ಡ್ ದಿ ಅಪೋಸ್ಟಲ್ಸ್, ತನ್ನ ಶಿಷ್ಯರುಗಳನ್ನು ಕುರಿತು ಹೇಳ್ತಾನೆ. ಏನ್ ಹೇಳ್ತಾನೆ? ಒನ್ ಆಫ್ ಯು ಶಲ್ ಬೆಟ್ರಾಯ್ ಮೀ, ನಿಮ್ಮಲ್ಲೇ ಯಾರೋ ಒಬ್ಬ ನನಗೆ ದ್ರೋಹ ಬಗ್ದಿದ್ದಾನೆ. ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಅಂತ ಹೇಳಿ, ಆದ್ರೆ ಹೇಳಲ್ಲ ಯಾರು ಅಂತ, ನಿಮ್ಮಲ್ಲೇ ಒಬ್ಬ ಅನ್ಬಿಡ್ತಾನೆ ಅಷ್ಟೇ. ವೆಲ್, ಹಾಗಾದ್ರೆ ಯಾರು ನಿಜವಾಗಿ ಯೇಸು ಕ್ರಿಸ್ತನಿಗೆ ಮೋಸ ಮಾಡಿದ್ದು, ದ್ರೋಹ ಬಗ್ದಿದ್ದು?
ಆಸ್ ಟೋಲ್ಡ್ ಇನ್ ನ್ಯೂ ಟೆಸ್ಟಮೆಂಟ್ ಗಾಸ್ಪೆಲ್, ಕ್ರೈಸ್ತ ಧರ್ಮದ ಹೊಸ ಒಡಂಬಡಿಕೆ ಏನಿದೆ ಬೈಬಲ್ನಿಂದು, ಆ ಬೈಬಲ್ನ ಒಂದು ಗಾಸ್ಪೆಲ್ ನಲ್ಲಿ ಹೇಳುತ್ತೆ, ಜುಡಾಸ್ ಬೆಟ್ರಾಯ್ಡ್ ಜೀಸಸ್ ಫಾರ್ 30 ಪೀಸಸ್ ಆಫ್ ಸಿಲ್ವರ್. 30 ಚಿನ್ನದ ಬೆಳ್ಳಿಯ ತುಂಡುಗಳಿಗೆ, ಇಲ್ಲಿ ಬೆಳ್ಳಿಯ ತುಂಡು ಅಂದ್ರೆ ಬೆಳ್ಳಿಯ ನಾಣ್ಯ ಅನ್ಕೊಳ್ಳೋಣ, 30 ಬೆಳ್ಳಿಯ ನಾಣ್ಯಗಳಿಗೋಸ್ಕರ ಜುಡಾಸ್ ಅಂತಕ್ಕಂಥ ಯೇಸು ಕ್ರಿಸ್ತನ ಶಿಷ್ಯನೇ ಯೇಸು ಕ್ರಿಸ್ತನ ವಿರುದ್ಧ ದ್ರೋಹವನ್ನ ಬಗ್ದದ್ದು, ವಂಚನೆಯನ್ನ ಮಾಡಿದ್ದು, ಈ ಒಂದು ರೋಮನ್ನರಿಗೆ ಅನುಕೂಲಕರವಾಗ್ತಕ್ಕಂಥ ರೀತಿಯಲ್ಲಿ ಅವನು ಅಸತ್ಯವನ್ನ ನುಡಿದದ್ದು. ಲೇಟರ್ ದ ಗಿಲ್ಟ್ ರಿಡನ್ ಜುಡಾಸ್ ರಿಟರ್ನ್ಡ್ ದಿ ಬ್ರೈಬ್ ಅಂಡ್ ಕಮಿಟ್ಸ್ ಸೂಯಿಸೈಡ್. ಯೇಸು ಕ್ರಿಸ್ತನನ್ನ ಈ ಒಂದು ಶಿಲುಬೆಗೆ ಹಾಕಿದ ಮೇಲೆ ಪಶ್ಚಾತ್ತಾಪ ಉಂಟಾಗ್ಬಿಡುತ್ತೆ, ಅವನಿಗೆ ಪಾಪ ಪ್ರಜ್ಞೆ ಕಾಡಕ್ ಶುರು ಆಗ್ಬಿಡುತ್ತೆ ಜುಡಾಸ್ಗೆ. ಹಾಗಾಗಿ ತಾನು ಪಡ್ಕೊಂಡಿದ್ದಂತಹ ಲಂಚವನ್ನು ವಾಪಸ್ ಕೊಟ್ಬಿಡ್ತಾನೆ. ಅಷ್ಟೇ ಅಲ್ಲ, ಆತ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ವೆರಿ ಫೇಮಸ್ ಪೈಂಟಿಂಗ್ ಇದು, ಡಾವಿನ್ಸಿದು. ಹಾಗೇನೆ ಕ್ರೈಸ್ತ ಧರ್ಮದ ಅತ್ಯಂತ ಪ್ರಮುಖ ಸನ್ನಿವೇಶ ಇದು. ವೆಲ್, ಲಿಯೋನಾರ್ಡೋ ಡಾ ವಿನ್ಸಿ ಅವನು ರೂಪಿಸಿರ್ತಕ್ಕಂಥ ವರ್ಜಿನ್ ಆಫ್ ರಾಕ್ಸ್ ಅಂತಕ್ಕಂಥದ್ದು ಆಯಿಲ್ ಪೇಂಟಿಂಗ್ ಆನ್ ವುಡ್ ಅಟ್ ಮಿಲಾನ್ ಚರ್ಚ್ನಲ್ಲಿ ಆಯಿಲ್ ಪೇಂಟಿಂಗ್ ಆನ್ ವುಡ್, ಮರದ ಒಂದು ಭಾಗ, ಮರದ ಹಲಗೆಯ ಭಾಗವನ್ನು ಬಳಸ್ಕೊಂಡು ಅದರ ಮೇಲೆ ರೂಪಿಸಿರ್ತಕ್ಕಂಥ ಒಂದು ಆಯಿಲ್ ಪೇಂಟಿಂಗ್ ಇದು, ತೈಲವರ್ಣ ಚಿತ್ರ, ದ ವರ್ಜಿನ್ ಆಫ್ ದ ರಾಕ್ಸ್. ನೋಡಿ, ಮಧ್ಯದಲ್ಲಿ ತಾಯಿ ಮೇರಿ ಕೂತಿದ್ದಾಳೆ. ಮೇರಿ ಯೇಸು ಕ್ರಿಸ್ತನ ತಾಯಿ, ವರ್ಜಿನ್ ಮೇರಿ ಅಂತಲೇ ಕರೆಯೋದು ಅವಳನ್ನ, ಕನ್ಯಾ ಮೇರಿ. ಇಲ್ಲಿ ಯೇಸು ಕ್ರಿಸ್ತ ಇಲ್ಲಿದ್ದಾನೆ ನೋಡಿ, ಚಿಕ್ಕ ಪಾಪು ಯೇಸು ಕ್ರಿಸ್ತ. ಅದು ಎಷ್ಟು ಸೊಗಸಾಗಿ ಚಿತ್ರಿಸ್ತಿದ್ದಾನೆ ನೋಡಿ. ಯೇಸು ಕ್ರಿಸ್ತ ಚಿಕ್ಕ ಮಗು ಆಶೀರ್ವಾದ ಮಾಡೋ ರೀತಿಯಲ್ಲಿ ಕೈ ಎತ್ತಿ ಕೊಡ್ತಿರ್ತಕ್ಕಂಥ ರೀತಿ. ಇಲ್ಲಿ ಇರ್ತಕ್ಕಂಥದ್ದು ಜಾನ್ ದ ಬ್ಯಾಪ್ಟಿಸ್ಟ್, ಮುಂದೆ ಯೇಸು ಕ್ರಿಸ್ತನಿಗೆ ದೀಕ್ಷೆಯನ್ನು ಕೊಟ್ಟಂತಹ, ಪವಿತ್ರ ಸ್ನಾನವನ್ನು ಮಾಡಿಸಿದಂತಹ ಜಾನ್. ನೆರಳು ಬೆಳಕಿನ ಸಂಯೋಜನೆ, ಅದ್ಭುತವಾದಂತಹ ಚಿತ್ರಣ ಇದು, ದ ವರ್ಜಿನ್ ಆಫ್ ದ ರಾಕ್ಸ್. ಇದು ಯೇಸು ಕ್ರಿಸ್ತ ಇದು ಲಿಯೋನಾರ್ಡೋ ಡಾ ವಿನ್ಸಿಯ ಅತಿ ಪ್ರಮುಖ ಚಿತ್ರ, ಲಾ ಗಿಕೊಂಡ. ಹಾಗಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಮೊನಾಲಿಸಾ ಅನ್ಬೇಕು. 21 by 31 ಇಂಚ್ ವರ್ಕ್ ಅಷ್ಟೇ ಇದು, ತುಂಬಾ ದೊಡ್ಡದೇನಲ್ಲ. 21 ಇಂಚ್ ಅಗಲ, 31 ಇಂಚ್ ಎತ್ತರ ಇರತಕ್ಕಂಥ ಒಂದು ಬಣ್ಣದ ಚಿತ್ರಣ ಇದು. ಮಧ್ಯವಯಸ್ಕ ಮಹಿಳೆಯ ಚಿತ್ರಣ ಇದು. ವಿವಿಧ ಭಾವಗಳನ್ನ ಒಂದೇ ಚಿತ್ರದಲ್ಲಿ ತಂದಿರತಕ್ಕಂಥದ್ದು. ನೀವು ಯಾವುದೇ ಆಂಗಲ್ ನಲ್ಲಿ, ಯಾವುದೇ ಕೋನದಿಂದ ನೋಡಿದ್ರು ಆ ಚಿತ್ರ ನಿಮ್ಮ ಕಡೆಗೆ ನೋಡ್ತಾ ಇದೆಯೇನೋ ಅನ್ನೋ ಭಾವನೆಯನ್ನ ಬರೆಸ್ತಕ್ಕಂಥದ್ದು. ಆಕೆಯ ಮುಖದಲ್ಲಿ ನಗು ಇದೆಯೋ, ಬೇಸರ ಇದೆಯೋ, ದುಃಖ ಇದೆಯೋ, ನಿರಾಶಾ ಭಾವ ಇದೆಯೋ, ಯಾವುದೂ ಅರ್ಥವಾಗಬಾರ್ದು. ಎಲ್ಲವೂ ಭಾವನೆಗಳು ನಮಗಲ್ಲಿ ಕಂಡು ಬರಬೇಕು. ಅಂಥ ಅದ್ಭುತವಾದಂತಹ ಚಿತ್ರಣ ಲಿಯೋನಾರ್ಡೋ ಡಾ ವಿನ್ಸಿಯದು, ಮೊನಾಲಿಸಾ. ಇದು ಲಿಯೋನಾರ್ಡೋ ಡಾ ವಿನ್ಸಿಯ ಒಂದು ಚಿತ್ರಣ. ಇದು ಬ್ಯಾಪ್ಟಿಸಮ್ ಆಫ್ ಕ್ರೈಸ್ಟ್, ಆಯಿಲ್ ಅಂಡ್ ವುಡ್, ಮರದ ಹಲಗೆಯ ಮೇಲೆ ರೂಪಿಸಿರ್ತಕ್ಕಂಥ ತೈಲವರ್ಣ ಚಿತ್ರ. ಯೇಸು ಕ್ರಿಸ್ತನಿಗೆ ಪವಿತ್ರ ಸ್ನಾನವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು, ದೀಕ್ಷೆಯನ್ನು ಕೊಡ್ಲಿಕ್ಕೆ ಬ್ಯಾಪ್ಟಿಸಮ್ ಅಂತೀವಿ ಕ್ರೈಸ್ತ ಧರ್ಮದಲ್ಲಿ. ಜಾನ್ ದ ಬ್ಯಾಪ್ಟಿಸ್ಟ್ ಈ ಕೆಲಸ ಮಾಡಿದ್ದು. ಇದು ಯೇಸು ಕ್ರಿಸ್ತ, ಅವನಿಗೆ ಪವಿತ್ರ ಸ್ನಾನ ಮಾಡಿಸ್ತಾ ಇದ್ದಾನೆ ನೋಡಿ, ಜಾನ್ ದ ಬ್ಯಾಪ್ಟಿಸ್ಟ್. ಆ ಕಾಲದ ಉಡುಗೆ ತೊಡುಗೆ ಮತ್ತೊಂದು ಎಲ್ಲವನ್ನು ನಾವು ಗಮನಿಸಬಹುದು. ಪ್ರಕೃತಿಯನ್ನ ಹಿಂದೆ ಎಷ್ಟು ನೀಟ್ ಕೇಳ್ಕೊಂಡು ಬಂದಿದ್ದಾನೆ ನೋಡಿ. ಗಿಡ ಮರಗಳು, ಆಕಾಶದಲ್ಲಿ ಕಾಣಿಸ್ತಕ್ಕಂಥ ಪಕ್ಷಿಗಳು. ವೆಲ್, ನಾವು ಮುಂದೆ ಗಮನಿಸ್ತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ಕಲಾವಿದ ಈ ಒಂದು ರೆನೈಸಾನ್ಸ್ ಪೀರಿಯಡ್ಗೆ ಅಂದ್ರೆ ಮೈಕೆಲ್ ಏಂಜೆಲೋ. 1474 1564 ಈತ ಬದುಕಿದ್ದು. ಮೈಕೆಲ್ ಏಂಜೆಲೋ, ಇಟಾಲಿಯನ್ ಸ್ಕಲ್ಪ್ಟರ್, ಪೈಂಟರ್ ಅಂಡ್ ಆರ್ಕಿಟೆಕ್ಟ್ who carved David and painted the Sistine Chapel in Rome. Michelangelo was widely considered to be one of the greatest artists of the Renaissance. His work demonstrated a blend of psychological insight, physical realism, and intensity never before seen. Beginning in 1505, Michelangelo worked for 9 consecutive Catholic pontiffs from Julius II to Pius IV.
Michelangelo died at the age of 88 after a short illness in 1564. ಈ ಮೈಕೆಲ್ ಅಂತಕ್ಕಂಥವನು ಇಟಲಿಯ ಒಬ್ಬ ಶ್ರೇಷ್ಠ ಶಿಲ್ಪಿ, ಚಿತ್ರಕಲಾವಿದ, ಹಾಗೇನೆ ವಾಸ್ತುತಜ್ಞ, ಆರ್ಕಿಟೆಕ್ಟ್. ಅವನು ಡೇವಿಡ್ ಅಂತಕ್ಕಂಥ ಅತಿ ಪ್ರಮುಖವಾದ ಶಿಲ್ಪ ಮೂರ್ತಿ, ಹಾಗೇನೆ ಸಿಸ್ಟೈನ್ ಚಾಪಲ್ ಏನಿದೆ, ರೋಮ್ನ ಸಿಸ್ಟೈನ್ ಚಾಪಲ್, ಆ ಸಿಸ್ಟೈನ್ ಚಾಪಲ್ನ ಒಳಾವರಣದ ಗೋಡೆಗಳು, ಮೇಲ್ಛಾವಣಿಗಳ ಮೇಲೆ ಅದ್ಭುತವಾದಂತಹ ಚಿತ್ರಗಳನ್ನು ರೂಪಿಸಿರ್ತಕ್ಕಂಥದ್ದು. ಮೈಕೆಲ್ಯಾಂಜೆಲೋ ಏನಿದ್ದಾನೆ, ಅವನನ್ನ ಗ್ರೇಟೆಸ್ಟ್ ಆರ್ಟಿಸ್ಟ್ ಆಫ್ ರೆನೈಸಾನ್ಸ್ ನ ಸರ್ವಶ್ರೇಷ್ಠ ಕಲಾವಿದ ಅಂತ ಹೇಳಿ ಗುರುತಿಸ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅವನ ಚಿತ್ರಶಿಲ್ಪಗಳಲ್ಲಿ ಸೈಕಲಾಜಿಕಲ್ ಇನ್ಸೈಟ್ ಅನ್ನ, ಈ ಮಾನಸಿಕವಾದ ಒಳನೋಟಗಳು, ಮನಸ್ಸಿನಲ್ಲಿ ಏನು ಭಾವನೆಗಳು ಹೇಳ್ತಾ ಇರುತ್ತೆ ಆ ಭಾವನೆಗಳು ಹೊರಗೆ ಪ್ರತಿಬಿಂಬ ಆಗ್ಬೇಕು, ಆ ರೀತಿಯ ಒಂದು ಅದ್ಭುತವಾದಂತಹ ಕಾಲ್ಪನಿಕ ಶಕ್ತಿ ಇಟ್ಕೊಂಡು ಚಿತ್ರ ರಚನೆ ಮಾಡಿರ್ತಕ್ಕಂಥದ್ದು. ಫಿಸಿಕಲ್ ರಿಯಾಲಿಸಂ, ಅವನ ಚಿತ್ರಗಳಲ್ಲಿ, ಶಿಲ್ಪಗಳಲ್ಲಿ ಒಂದು ನೈಜತೆ ಅಂತಕ್ಕಂಥದ್ದು ಇದೆ. ಯಾವುದರಲ್ಲಿ ಅಂತ ಹೇಳಿದ್ರೆ ದೈಹಿಕ ಲಕ್ಷಣಗಳನ್ನ ರೂಪಿಸಿರ್ತಕ್ಕಂಥದ್ರಲ್ಲಿ, ದೈಹಿಕ ಒಂದು ಚಿತ್ರಣ ಮಾಡಿರೋದ್ರಲ್ಲಿ. ಇಂಟೆನ್ಸಿಟಿ ನೆವರ್ ಬಿಫೋರ್ ಸೀನ್ ಅಂತ ಹೇಳ್ತೀವಿ, ಅಷ್ಟು ಸೊಗಸಾಗಿರ್ತಕ್ಕಂಥದ್ದು ಅದರ ನೈಜತೆ, ಅದರ ಒಂದು ಭಾವನೆಗಳು, ದಟ್ಟತೆ, ಚಿತ್ರದ ದಟ್ಟತೆ ಅಂತಕ್ಕಂಥದ್ದು. 1505ರಲ್ಲಿ ಅವನು ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ದು. 9 ಜನ ಕ್ರಿಶ್ಚಿಯನ್ ಪೋಪರುಗಳ ಕೈ ಕೆಳಗೆ ಈತ ಕೆಲಸ ಮಾಡಿದ್ದು. ಅವರ ಒಂದು ಬೆಂಬಲದಿಂದ, ಅವರ ಒಂದು ಸಹಕಾರದಿಂದ ಈತ ಚಿತ್ರಶಿಲ್ಪಗಳನ್ನು ರೂಪಿಸ್ತಾ ಹೋದದ್ದು. ಜೂಲಿಯಸ್ II ಅಂತಕ್ಕಂಥ ಪೋಪ್ನಿಂದ ಪಯಸ್ IV ಅಂತಕ್ಕಂಥ ಪೋಪನವರೆಗೆ ಇವನು ಕೆಲಸ ಮಾಡಿದ್ದು. ತನ್ನ 88ನೇ ವರ್ಷ ವಯಸ್ಸಿನಲ್ಲಿ 1564ರಲ್ಲಿ ಈತ ಮರಣ ಹೊಂದಿದ್ದು. ಸಣ್ಣ ಪ್ರಮಾಣದಲ್ಲಿ 4-5 ದಿವಸ ಅಷ್ಟೇ ನರಳಿತ್ತು. ಜೀವನದ ಕೊನೆಯ ಘಟ್ಟದವರೆಗೂ ಕೆಲಸ ಮಾಡ್ತಲೇ ಇದ್ದಂತಹ ಈ ಒಂದು ಅದ್ಭುತ ಕ್ರಿಯಾಶೀಲ ವ್ಯಕ್ತಿ ಮೈಕೆಲ್ಯಾಂಜೆಲೋ. ಇವನೇ ಮೈಕೆಲ್ಯಾಂಜೆಲೋ. ಮೈಕೆಲ್ಯಾಂಜೆಲೋ ಚಿತ್ರ ನೋಡ್ತಿದ್ದ ಹಾಗೆ ನಮಗೆ ಗಮನಕ್ಕೆ ಬರಬೇಕು. ಮೈಕೆಲ್ಯಾಂಜೆಲೋನ ಮೂಗನ್ನೇ ಗಮನಿಸ್ ನೋಡಿ. ಪಾಪ ಅವನ ಆರಂಭದ ಕಾಲದಲ್ಲಿ ಅವನ ಅದ್ಭುತ ಚತುರತೆಯನ್ನು ಕಂಡು ಅವನ ಜೊತೆನಲ್ಲಿ ಇದ್ದಂತಹ ವ್ಯಕ್ತಿಗಳೇ ಅವನ ಗೆಳೆಯನೊಬ್ಬನೇ ಒಂದು ದ್ವೇಷ, ವೈಷಮ್ಯವನ್ನ ಬೆಳೆಸ್ಕೊಂಡು ಹೊಟ್ಟೆ ಕೆಚ್ಚಿನಿಂದ ಇವನಿಷ್ಟು ಚೆನ್ನಾಗಿ ಮಾಡ್ತಾನೆ, ನನಗೆ ಮಾಡ್ತಿಲ್ವಲ್ಲ ಅಂತ ಹೇಳಿ ಮೂಗಿನ ಮೇಲೆ ಅಪ್ಪಳಿಸಿ ಹೊಡೆದಿದ್ದ. ಮೂಗಿನ ಮೂಳೆ ಮುರಿದೋಗೋ ಹಾಗೆ ಇಟ್ಟು ಬಿದ್ದಿತ್ತು, ಮೂಗು ಜಜ್ಜಿಕೊಂಡು ಹೋಗಿತ್ತು. ಅದು ಕೊನೆವರೆಗೂ ಹಾಗೆ ಉಳಿದ್ಬಿಡ್ತು. ಮೈಕೆಲ್ಯಾಂಜೆಲೋ. ಫ್ಲಾರೆನ್ಸ್ ಎಕ್ಸ್ಪ್ರೆಷನ್, ಟ್ರೂತ್, ಲೈಫ್ ಸೈಜ್ ಪೇಂಟಿಂಗ್ಸ್, ಸತ್ಯ, ನೈಜತೆಯನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು. ಮತ್ತೆ ಲೈಫ್ ಸೈಜ್ ಪೇಂಟಿಂಗ್ಸ್, ಚಿತ್ರಕೃತಿಗಳು ಏನಿದೆ ಅವೆಲ್ಲ ನೈಜತೆ, ನಿಜ ಜೀವನದಲ್ಲಿ ಹೇಗಿರುತ್ತೆ, ಮನುಷ್ಯ ಅಂದ್ರೆ 6 ಅಡಿ ಅಂದ್ರೆ 6 ಅಡಿ ಬೇಕು, ಆ ಥರದಲ್ಲಿ ಬರೆದಿರೋದು. ವರ್ಕ್ಡ್ ಫಾರ್ ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ ಅಂಡ್ ಸಿಸ್ಟೈನ್ ಚಾಪೆಲ್ ಆಫ್ ರೋಮ್ ಅಂಡ್ ಮೆಡಿಸಿ ಚಾಪೆಲ್ ಆಫ್ ಫ್ಲಾರೆನ್ಸ್ನ ಮೆಡಿಸಿ ಚಾಪಲ್ನ ನಿರ್ಮಾಣ ಕಾರ್ಯದಲ್ಲಿ, ಸೌಂದರ್ಯೀಕರಣದಲ್ಲಿ, ಹಾಗೆ ರೋಮ್ನ ಸಿಸ್ಟೈನ್ ಚಾಪೆಲ್ ಮತ್ತು ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾಗಳಲ್ಲಿ ಈತ ತನ್ನ ಒಂದು ಕಲಾವಿದ ಪ್ರತಿಭೆಯನ್ನು ತೋರಿಸಿದ್ದಾರೆ. ಬ್ಯೂಟಿಫಿಕೇಶನ್ ಆಫ್ ಇಂಟೀರಿಯರ್ ರೂಫ್ ಆಫ್ ಸಿಸ್ಟೈನ್ ಚಾಪೆಲ್, ಹಿಯರ್ ಹಿ ಪೇಂಟ್ಸ್ ಲಾಸ್ಟ್ ಜಡ್ಜ್ಮೆಂಟ್. ಆ ಸಿಸ್ಟೈನ್ ಚಾಪಲ್ನ ಒಳ ಮೇಲ್ಛಾವಣಿಯ ಭಾಗ ಏನಿದೆ ಅದನ್ನು ಅದ್ಭುತವಾಗಿ ಸಿಂಗರಿಸಿದ್ದಾನೆ ಇವನು, ಸೌಂದರ್ಯೀಕರಣಕ್ಕೆ ಒಳಪಡಿಸಿದ್ದಾನೆ. ಅಲ್ಲೇ ಲಾಸ್ಟ್ ಜಡ್ಜ್ಮೆಂಟ್ ಅಂತಕ್ಕಂಥ ಕೃತಿ ಬರೆದಿರತಕ್ಕಂಥದ್ದು. ಲಾಸ್ಟ್ ಜಡ್ಜ್ಮೆಂಟ್ ಅಂತಕ್ಕಂಥ ಚಿತ್ರಕೃತಿ 14 ಮೀಟರ್ ಅಗಲ, 12 ಮೀಟರ್ ಎತ್ತರ ಇರತಕ್ಕಂಥ ಒಂದು ಪೇಂಟಿಂಗು. ನೆನಪಿರಲಿ, 14 ಮೀಟರ್, 1 ಮೀಟರ್ 3 ಅಡಿ ಅಂತ ಹೇಳಿದ್ರು. ಎಷ್ಟು ದೊಡ್ಡದು ಅನ್ನೋದು ಲೆಕ್ಕ ಹಾಕಿ. ಬಹಳ ದೊಡ್ಡ ಕೃತಿ ಇದು. 14 ಮೀಟರ್ ಅಗಲ, 12 ಮೀಟರ್ ಎತ್ತರ ಇರತಕ್ಕಂಥ ಅಷ್ಟು ಜಾಗವನ್ನು ಬಳಸ್ಕೊಂಡು ಈ ಲಾಸ್ಟ್ ಜಡ್ಜ್ಮೆಂಟ್ ಅಂತಕ್ಕಂಥ ಅದ್ಭುತವಾದಂತಹ ಚಿತ್ರಕೃತಿ ರಚನೆ ಮಾಡಿದ್ದಾನೆ. ಡೇ ಅಂಡ್ ನೈಟ್ ಇವನದ್ದೇ, ಡಾನ್ ಅಂಡ್ ಸನ್ಸೆಟ್ ಅನ್ನೋದು ಇವಂದೆ. ಸನ್ಸೆಟ್ ಅನ್ನ ಡಸ್ಕ್ ಅಂತ ಹೇಳಿ ಕರಿತೀವಿ, ಡಾನ್ ಅಂಡ್ ಡಸ್ಕ್. ಮಾರ್ಬಲ್ ಸ್ಕಲ್ಪ್ಟರ್ ಇವನದ್ದು ಯಾವುದು ಅಂದ್ರೆ ಡೇವಿಡ್ ಮತ್ತೆ ಮೋಸೆಸ್. ಗಮನಿಸೋಣ. ಆಮೇಲೆ ಶಿಲ್ಪಗಳು, ಅಮೃತಶಿಲೆ ಶಿಲ್ಪಗಳು. ಪಿಯೆಟ್ಟಾ ಇವನ ಇನ್ನೊಂದು ಶಿಲ್ಪ. ಮೇರಿ ವಿತ್ ಕ್ರೈಸ್ಟ್ ಕಾರ್ಪ್ಸ್ ಆನ್ ಹರ್, ಮೇರಿ ವಿತ್ ಕ್ರೈಸ್ಟ್ ಕಾರ್ಪ್ಸ್ ಆನ್ ಹರ್ ಲ್ಯಾಪ್ಸ್, ತೊಡೆ ಮೇಲೆ ಮಗನ ಮೃತ ಶರೀರವನ್ನ ಇಟ್ಕೊಂಡಿರೋದು. ಎಸ್, ಒಂದೊಂದೇ ಚಿತ್ರ ಗಮನಿಸೋಣ. ದ ಸೀಲಿಂಗ್ ಆಫ್ ಸಿಸ್ಟೈನ್ ಚಾಪೆಲ್, ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿನಲ್ಲಿ ಇರತಕ್ಕಂತಹ ಸಿಸ್ಟೈನ್ ಪವಿತ್ರ ಮಂದಿರದ ಒಳಾವರಣದ ಏನು
ಮೇಲ್ಛಾವಣಿ ಇದೆ, ಒಳ ಮೇಲ್ಛಾವಣಿ, ಅಲ್ಲಿ ರೂಪಿಸಿರ್ತಕ್ಕಂತಹ ಚಿತ್ರಕೃತಿಗಳ ಸಾಲು ಸಾಲು ಇದು. ಅದ್ಭುತವಾದ ಸೌಂದರ್ಯ. ಇದನ್ನ ಇಷ್ಟು ಸರಳವಾಗಿ, ಇಷ್ಟು ಸಣ್ಣದಾಗಿ ನೋಡ್ಲಿಕ್ಕಾಗಲ್ಲ. ಒಂದೊಂದು ಚಿತ್ರವನ್ನು ನಾವು ಝೂಮ್ ಮಾಡ್ತಾ ನೋಡ್ಬೇಕಾಗುತ್ತೆ. ಅದ್ಭುತವಾದಂತಹ ಚಿತ್ರಣ ಇದು. ಗೋಡೆ ಮೇಲೆ ಚಿತ್ರ ಬರೆದಷ್ಟು ಸುಲಭ ಅಲ್ಲ. ಮೇಲ್ಛಾವಣಿ ಅಂದ್ರೆ ಅಲ್ಲಿ ಕತ್ತನ್ನ ಮೇಲಕ್ಕೆ ಮಾಡ್ಕೊಂಡು ಬಗ್ಗಿ ಮಲಗಿ, ಎಷ್ಟೋ ಬಾರಿ ಹಲಗೆಗಳನ್ನ ಕಟ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಚಿತ್ರ ಬರೆದಿದ್ದಾನೆ. ಅದ್ಭುತ ಕೆಲಸ ನೋಡಿ. ಇದೆ ದ ಲಾಸ್ಟ್ ಜಡ್ಜ್ಮೆಂಟ್, ಅಂತಿಮ ನ್ಯಾಯ ತೀರ್ಮಾನ. ಯಾರು ಅಂತಿಮ ನ್ಯಾಯ ತೀರ್ಮಾನ ಮಾಡಿದ್ದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತ. ಇಲ್ಲಿದ್ದಾನೆ ನೋಡಿ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಬಗ್ಗೆ ಪಾಂಟಿಯಸ್ ಪಿಲೇಟ್ ಅಂತಕ್ಕಂತಹ ರೋಮನ್ ಗವರ್ನರ್, ಆ ಕಾಲದಲ್ಲಿ ಆ ಪ್ರದೇಶವನ್ನು ಆಳ್ತಾ ಇದ್ದಂತಹ ರೋಮನ್ ಗವರ್ನರ್ ಯೇಸು ಕ್ರಿಸ್ತನಿಗೆ ಮರಣದಂಡನೆಯ ಶಿಕ್ಷೆಯನ್ನ, ಶಿಲುಬೆಯ ಶಿಕ್ಷೆಯನ್ನು ಕೊಟ್ಟಂತಹ ಸನ್ನಿವೇಶದ ಒಂದು ವಿಚಾರಣೆ ಇದು, ದ ಲಾಸ್ಟ್ ಜಡ್ಜ್ಮೆಂಟ್. ಸಿಸ್ಟೈನ್ ಚಾಪಲ್ ನಲ್ಲೇ ಇಲ್ಲಿರ್ತಕ್ಕಂತಹ ಇನ್ನೊಂದು ಪೇಂಟಿಂಗ್ ಇದು, ಕ್ರಿಯೇಷನ್ ಆಫ್ ಆಡಮ್. ನಮ್ಗೆ ಗೊತ್ತಿದೆ, ಕ್ರೈಸ್ತ ನಂಬಿಕೆಯ ಪ್ರಕಾರ ದೇವರು ಆಡಮ್ ಅಂತಕ್ಕಂಥ ಮೊದಲ ಪುರುಷನನ್ನ ಸೃಷ್ಟಿ ಮಾಡ್ದ ಅಂತ ಹೇಳಿ. ಇಲ್ಲಿ ಇರ್ತಕ್ಕಂಥವನು, ಕುಳಿತಿರ್ತಕ್ಕಂಥವನು, ಭೂಮಿಯ ಭಾಗದಲ್ಲಿ ಕುಳಿತಿರ್ತಕ್ಕಂಥವನು ಆಡಮ್. ದೇವರವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನೋಡಿ, ಇವನು ದೇವರು. ವಯಸ್ಸಾಗಿರ್ತಕ್ಕಂಥ ಬಿಳಿದಾದ ಗಡ್ಡ ಮೀಸೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ ದೇವರು. ಅದಕ್ಕೆ ಅವನು ಆಕಾಶದಲ್ಲಿರೋ ಹಾಗೆ ಚಿತ್ರಿಸಿರೋದು, ಮೋಡಗಳ ಒಳಗೆ ಇರತಕ್ಕಂಥ ರೀತಿಯಲ್ಲಿ ಚಿತ್ರಿಸಿರ್ತಕ್ಕಂಥದ್ದು. ನೀವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬಹುದು. ಈ ದೇವರ ಚಿತ್ರಣದ ಹಿಂಭಾಗ ಏನಿದೆ ನೋಡಿ, ಇದರ ಹಿಂಭಾಗವನ್ನ ಗಮನಿಸ್ ನೋಡಿ. ಮನುಷ್ಯನ ಮಿದುಳಿನ ಚಿತ್ರಣ, ದಿ ಬ್ರೈನ್, ಹ್ಯೂಮನ್ ಬ್ರೈನ್ ಅನ್ನ ಚಿತ್ರಿಸಿರ್ತಕ್ಕಂಥದ್ದು. ಕ್ರಿಯೇಷನ್ ಆಗ್ಬೇಕು ಅಂದ್ರೆ, ಸೃಷ್ಟಿ ಕಾರ್ಯ ನಡಿಬೇಕು ಅಂದ್ರೆ ಅದು ಮೊದಲು ಬ್ರೈನ್ ನಲ್ಲಿ ನಡೆಯುತ್ತೆ. ಎಷ್ಟು ಅರ್ಥಪೂರ್ಣವಾದ ಚಿತ್ರಣ ಇದು ನೋಡಿ. ದೇವರು ಮತ್ತು ಮನುಷ್ಯ ಬೆರಳುಗಳ ನಡುವಣ ಸಂಪರ್ಕ ತೋರಿಸ್ತಾ ಇದ್ದಾನೆ, ಬೆರಳು ಟಚ್ ಆಗ್ತಕ್ಕಂಥ ರೀತಿಯಲ್ಲಿ. ದ ಕ್ರಿಯೇಷನ್ ಆಫ್ ಆಡಮ್, ಮೈಕೆಲ್ ಆಂಜಲೋ ಚಿತ್ರಕೃತಿ. ಆಡಮ್ ಅಂಡ್ ಈವ್ ಈಟಿಂಗ್ ದ ಫಿಗ್ ಟ್ರೀ, ಈಟಿಂಗ್ ಫ್ರಮ್ ದ ಫಿಗ್ ಟ್ರೀ ಇನ್ ದಿ ಗಾರ್ಡನ್ ಆಫ್ ಈಡನ್. ಮೈಕೆಲ್ ಆಂಜಲೋನ ಕೃತಿನೇ ಇದು, ಚಿತ್ರಕೃತಿನೇ. ಆಡಮ್ ಮತ್ತು ಈವ್ ಏನಿದ್ದಾರೆ, ಮೊದಲ ಮಾನವ ದಂಪತಿಗಳು. ದೇವರು ಹೇಳಿರ್ತಾನೆ, ನೀವು ಅಲ್ಲಿ ಹೋಗ್ಬೇಡಿ, ಈ ತೋಟದಲ್ಲಿ, ಉದ್ಯಾನದಲ್ಲಿ ಇರತಕ್ಕಂಥ, ಈಡನ್ ಉದ್ಯಾನದಲ್ಲಿ ಇರತಕ್ಕಂಥ ಮರದ ಹಣ್ಣುಗಳನ್ನ ತಿನ್ಬೇಡಿ ಅಂತ ಹೇಳಿ. ಆದ್ರೆ ಈ ಒಂದು ಸಟಾನ್ ಏನಿರ್ತಾನೆ, ಸೈತಾನ್, ಅವನು ಈ ಮನುಷ್ಯರನ್ನ, ಆಡಮ್ ಮತ್ತು ಈವ್ರನ್ನ ಪ್ರಲೋಭನೆಗೆ ಒಳಪಡಿಸಿ ಅವರು ಹಣ್ಣು ತಿನ್ನೋ ಹಾಗೆ ಮಾಡ್ತಾರೆ. ಅದರಿಂದಾಗಿಯೇ ಮನುಷ್ಯರಲ್ಲಿ ವಿವಿಧ ಕೆಡುಕಿನ ಭಾವನೆಗಳು ಬೆಳೀತಾ ಹೋಯ್ತು ಅಂತಕ್ಕಂಥದ್ದು ಕ್ರಿಶ್ಚಿಯನ್ ನಂಬಿಕೆ ಇದು ನೋಡಿ. ಇದು ಬೃಹದ್ ಗಾತ್ರದ ಹಾವು ಸುತ್ತಾಕೊಂಡಿರ್ತಕ್ಕಂಥದ್ದು, ಅದು ಸೈತಾನದು, ಸೈತಾನ್ನ ಚಿತ್ರಣ ಅದು. ಇಲ್ಲಿ ಇದ್ದಾರೆ ಆಡಮ್ ಮತ್ತು ಈವ್, ದೇವದ ದಂಪತಿಗಳು, ಮೊದಲ ಮಾನವ ದಂಪತಿಗಳು. ಇಲ್ಲಿ ಹಣ್ಣು ತಿನ್ನೋಕೆ ಹೋಗ್ತಾ ಇರೋದು ನೋಡಿ. ಇಲ್ಲಿ ಹಣ್ಣು ತಿಂದಾಗಿದೆ, ಬರ್ತಾ ಇದ್ದಾರೆ, ಭಾವನೆಗಳು ಬೆಳೀತಾ ಇದೆ. ಎಸ್, ಪಿಯೇಟ, ಮೇರಿ ವಿತ್ ಕ್ರೈಸ್ಟ್ ಕಾರ್ಪ್ಸ್ ಆನ್ ಹರ್ ಲ್ಯಾಪ್ಸ್. ಎಂಥ ದುರಂತಮಯ ಚಿತ್ರಣ ನೋಡಿ ಇದು. ತಾಯಿ ಮೇರಿ ತನ್ನ ಮಗ ಯೇಸು ಕ್ರಿಸ್ತನಿಗೆ ಶಿಲುಬೆಯ ಶಿಕ್ಷೆಯನ್ನು ಕೊಟ್ಟಿದ್ದನ್ನು ಗಮನಿಸ್ತಾಳೆ. ಶಿಲುಬೆಯ ಶಿಕ್ಷೆ ಆದ್ಮೇಲೆ ಯೇಸು ಕ್ರಿಸ್ತ ಮರಣ ಹೊಂದ್ಮೇಲೆ ಶಿಲುಬೆಯಿಂದ ಮಗನನ್ನ ಬಿಡಿಸಿ ಕೆಳಗೆ ತರ್ತಾ ಇರ್ತಕ್ಕಂಥದ್ದು ನೋವಿನ ಅತ್ಯಂತ ದುಃಖದಾಯಕವಾದಂತಹ ಚಿತ್ರಣ ಇದು. ಮೃತ ಮಗನ ಶರೀರವನ್ನ, ಕಳೇಬರವನ್ನ ತೊಡೆಯ ಮೇಲೆ ಇಟ್ಕೊಂಡು ಕುಳಿತಿದ್ದಾಳೆ. ಹಾಕಿರ್ತಕ್ಕಂಥ ಬಟ್ಟೆಗಳು, ಮಡಿಕೆಗಳು ಕಾಣ್ತಕ್ಕಂಥ ರೀತಿಯ ಶಿಲ್ಪ ಇದು. ಇದು ಚಿತ್ರ ಅಲ್ಲ, ಶಿಲ್ಪ. ಇಟ್ ಇಸ್ ನಾಟ್ ಅಟ್ ಆಲ್ ಎ ಪೇಂಟಿಂಗ್. ಇದು ಒಂದು ಸ್ಕಲ್ಪ್ಚರ್. ನೋವಿನ ಭಾವನೆ, ಯಾತನೆಯ ಭಾವನೆಯಿಂದ ಕೂಡಿರ್ತಕ್ಕಂಥ ತಾಯಿ ಮೇರಿಯ ಶಿಲ್ಪ ಇದು. ವೆಲ್, statue depicting a draped Virgin Mary with her dead son resting in her arms to grace his own future tomb. A 69-inch tall masterpiece
ಫೀಚರಿಂಗ್ 2 ಇಂಟ್ರಿಕೇಟ್ ಫಿಗರ್ಸ್, 2 ಇಂಟ್ರಿಕೇಟ್ ಫಿಗರ್ಸ್ ಒಂದ್ರ ಜೊತೆ ಒಂದಿರತಕ್ಕಂತಹ ಶಿಲ್ಪಗಳು ನೋಡಿ. ತಾಯಿಯ ಶಿಲ್ಪ, ಮಗನ ಶಿಲ್ಪ, ಎರಡು ಶಿಲ್ಪಗಳನ್ನ ಒಂದ್ರ ಮೇಲೊಂದು ಬರ ಹಾಗೆ ಕೆತ್ತತಕ್ಕಂತಹ ಕಲೆಗಾರಿಕೆ ಇದೆಯಲ್ಲ, ಅದ್ಭುತವಾದಂತಹ ಒಂದು ಕಲ್ಪನೆ ಬೇಕು, ಸಾಮರ್ಥ್ಯನೂ ಬೇಕು. ಕಾರ್ವ್ಡ್ ಫ್ರಮ್ ಒನ್ ಬ್ಲಾಕ್ ಆಫ್ ಮಾರ್ಬಲ್, ಒಂದು ಮಾರ್ಬಲ್ ತುಂಡು, ಒಂದೇ ಕಲ್ಲು. ಮತ್ತೆ ಇನ್ನೂ ಒಂದು ವಿಶೇಷ ಇದೆ, ಬೇರೆಯವರು ಇಂಥದೊಂದು ಚಿತ್ರಣವನ್ನ ರೂಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಆದ್ರೆ ಇಷ್ಟು ಸೊಗಸಾಗಿ ಯಾವುದೋ ಬಂದಿಲ್ಲ. ಇದು ಡೇವಿಡ್ ನೋಡಿ, ಡೇವಿಡ್ ಬೈ ಮೈಕೆಲ್ ಆಂಜೆಲೋ. ಪ್ರೊಫೆಟ್ ಡೇವಿಡ್ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನಿಗಿಂತ ಮೊದಲು ಕಾಣಿಸ್ಕೊಂಡಂತಹ ಪ್ರಸಿದ್ಧ ಧರ್ಮ ಬೋಧಕರು ಇವರು. ಒಬ್ಬ ಮೋಸೆಸ್ಸು, ಇನ್ನೊಬ್ಬ ಡೇವಿಡ್. ಮೆಜೆಸ್ಟಿಕ್ ಅಂಡ್ ನ್ಯೂಡ್, ಅತ್ಯಂತ ಸೊಗಸಾಗಿರ್ತಕ್ಕಂಥ, ನೋಡ್ಲಿಕ್ಕೆ ಒಂದು ರೀತಿ ಗಾಂಭೀರ್ಯತೆಯಿಂದ ಕೂಡಿರ್ತಕ್ಕಂಥ, ಡಿಗ್ನಿಟಿಯಿಂದ ಕೂಡಿರ್ತಕ್ಕಂಥದ್ದು, ಹಾಗೇನೆ ಪರಿಪೂರ್ಣ ನಗ್ನತೆಯಿಂದ ಕೂಡಿರ್ತಕ್ಕಂಥದ್ದು. ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಇವನ್ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ಡೇವಿಡ್ ಬಗ್ಗೆ ಯಂಗ್, ಹಿರಾಯಿಕ್, ಎನರ್ಜೆಟಿಕ್, ಪವರ್ಫುಲ್ ಅಂಡ್ ಸ್ಪಿರಿಚುಯಲ್ ಅಂಡ್ ಲಿಟ್ರಲಿ ಲಾರ್ಜರ್ ದಾನ್ ಲೈಫ್. ಬಹಳ ಸೊಗಸಾದ, ಜೀವನಕ್ಕೆ ಹತ್ತಿರ ಅಂತಕ್ಕಂಥ ರೀತಿಯ, ಯೌವನದ ಕಾಂತಿಯಿಂದ ತುಂಬಿರ್ತಕ್ಕಂಥ, ದೈಹಿಕ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ, ಅದೇ ವೇಳೆಯಲ್ಲಿ ಆಧ್ಯಾತ್ಮಿಕತೆಯನ್ನು ಬಿಂಬಿಸ್ತಕ್ಕಂಥ ರೀತಿಯ ಚಿತ್ರಣ ಈ ಶಿಲ್ಪ. ಇದು ಈ ಡೇವಿಡ್ನ ಶಿಲ್ಪ ಲಾರ್ಜರ್ ದ್ಯಾನ್ ಲೈಫ್, ನಿಜಕ್ಕಿಂತ ದೊಡ್ಡದು. ಜೀವನದಲ್ಲಿ ಮನುಷ್ಯ ಎಷ್ಟಿರ್ತಾನೋ ಅದಕ್ಕಿಂತ ದೊಡ್ಡದು. ಎಷ್ಟು? 17 ಅಡಿ ಎತ್ತರದ ಶಿಲ್ಪ ಇದು. 17 feet ಟಾಲ್ ಸ್ಕಲ್ಪ್ಟರ್. ಹಿ ಕಾರ್ವ್ ಡೇವಿಡ್ ಫ್ರಮ್ ಎ ಡಿಸ್ಕಾರ್ಡೆಡ್ ಬ್ಲಾಕ್ ಆಫ್ ಮಾರ್ಬಲ್. ಇದು ಮುಖ್ಯ. ಬೇರೆ ಶಿಲ್ಪಿಗಳೆಲ್ಲ ಈ ಕಲ್ಲು ತುಂಡಿನಿಂದ ಏನು ಮಾಡಕ್ಕಲ್ಲ, ಇದೊಂದು ಬಂಡೆ, ಪ್ರಯೋಜನದ ಬಂಡೆ ಅಂತ ಬಿಸಾಕಿರ್ತಾರೆ. ಅಂಥದೊಂದು ಅಮೃತಶಿಲೆಯ ಬಂಡೆಯನ್ನ ಆಯ್ಕೆ ಮಾಡಿಕೊಂಡು ಜಗತ್ ಪ್ರಸಿದ್ಧವಾದ ಡೇವಿಡ್ ಅಂತಕ್ಕಂಥ ಅತಿ ಸುಂದರ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾನೆ ಮೈಕೆಲೇಂಜೆಲೋ. ಇದು ಮೋಸೆಸ್, ಕ್ರೈಸ್ತ ಧರ್ಮದ ಮೊದಲ ಪ್ರಮುಖ ಪ್ರವಾದಿ, ಧರ್ಮ ಸುಧಾರಕ, ದೇವದೂತ ಇವನು ಮೋಸೆಸ್. ನೋಡಿ, ವಯಸ್ಸಾಗಿದೆ, ಗಡ್ಡವನ್ನು ಎಷ್ಟು ಸೊಗಸಾಗಿ, ತಲೆಯ ಕೂದಲು ಮತ್ತು ಗಡ್ಡವನ್ನು ಕೆತ್ತಿದ್ದಾರೆ. ಕೈ ಮೇಲಿನ ನಿರಿಗೆಗಳನ್ನು ಗಮನಿಸಬಹುದು. ಬಟ್ಟೆ, ಮಡಿಕೆಯಾದ ಬಟ್ಟೆ, ಇದೆಲ್ಲ ಕಲ್ಲಿನಲ್ಲೇ ರೂಪಿಸಿರ್ತಕ್ಕಂಥ ಭಾಗಗಳು. ಮೋಸೆಸ್ seated regally to guard the tablets written with the 10 commandments. His expression is stern, reflecting his anger at seeing his people worshipping golden calf on his return from Mount Sinai. ಈಜಿಪ್ಟ್ ನಲ್ಲಿ ಮೌಂಟ್ ಸಿನಾಯ್ ಅಂತ ಇದೆ, ಸಿನಾಯ್ ಪರ್ಯಾಯ ದ್ವೀಪದಲ್ಲಿ. ಆ ಬೆಟ್ಟಕ್ಕೆ ಹೋಗಿ ಅವನು ದೇವರನ್ನ ಧ್ಯಾನ ಮಾಡಿ ದೇವರಿಂದ ಆದೇಶಗಳನ್ನ, ಸಂದೇಶವನ್ನ, ತಿಳುವಳಿಕೆಯನ್ನ ಪಡ್ಕೊಂಡು ಬಂದಿದ್ದಾನೆ. ಅವನು ಬರೋ ವೇಳೆಗಾಗ್ಲೇ ಜನ ಮತ್ತೆ ಹಳೆಯ ರೀತಿಯ ಪೂಜಾ ಪ್ರಾರ್ಥನಾ ವಿಧಿಗಳನ್ನ ಮಾಡ್ತಾ ಇದ್ದಾರೆ, ಹಳೆಯ ಕಂದಾಚಾರದ ವಿಚಾರಗಳನ್ನ ಮುಂದುವರಿಸ್ತಾ ಇದ್ದಾರೆ. ಅದನ್ನ ಗಮನಿಸಿ ಅವನಿಗೆ ಸಿಟ್ಟು, ಬಹಳವಾದಂತಹ ಸಿಟ್ಟು ಬಂದಿದೆ. ಆ ಸಿಟ್ಟಿನ ಮುಖಭಾವವನ್ನೇ ಗಮನಿಸಬಹುದು. ಸಿಟ್ಟಿನ ಮುಖಭಾವ, ಇವನ್ ಕುಳಿತ ರೀತಿ ಒಳಗು ಯಾರಿಗಾದ್ರೂ 4 ಚೆಚ್ಚ ಬಿಡ್ಲೆ ಅನ್ನೋ ರೀತಿಯ ಭಾವ ಇರತಕ್ಕಂಥದನ್ನ ಕಾಣಬಹುದು. ಅವನೇನ್ ಮಾಡ್ತಾ ಕೂತಿದ್ದಾನೆ ನೋಡಿ, ಇಲ್ಲೇ ಹೇಳ್ತು, ಗಾರ್ಡ್ ದಿ ಟ್ಯಾಬ್ಲೆಟ್ಸ್ ರಿಟನ್ ವಿತ್ ದಿ 10 commandments. ದೇವರು ಹೇಳಿದ 10 ಆದೇಶಗಳನ್ನ ಬರೆದಿಟ್ಟಿರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಏನಿದೆ, ಬರಹದ ಹಲಗೆ ಏನಿದೆ, ಅದನ್ನ ಕಾವಲು ಕಾಯ್ಕೊಂಡು ಕೂತಿರ್ತಕ್ಕಂಥ ರೀತಿಯದ್ದು ಇದು. ಅದ್ಭುತವಾದ ಶಿಲ್ಪ ಇದು ಮೈಕೆಲ್ ಆಂಜೆಲೋ. ನಾವು ಥರ್ಡ್ ಒನ್, ರಾಫೆಲ್ ಬಗ್ಗೆ ಬರ್ತೀವಿ. ರಫೇಲ್, ನಾವು ಯುದ್ಧ ವಿಮಾನ ರಾಫೇಲ್ ಬಗ್ಗೆ ಮಾತನಾಡ್ತಾ ಇಲ್ಲ. ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ರಾಫೇಲ್ ಅಂತಕ್ಕಂಥ ಇಟಲಿಯ ಫ್ಲಾರೆನ್ಸ್ ನಗರದ ಇನ್ನೊಬ್ಬ ಶ್ರೇಷ್ಠ ಚಿತ್ರಕಲಾವಿದನ ಬಗ್ಗೆ ಮಾತನಾಡ್ತಾ ಇದ್ದೀವಿ. 1483 1520 ಇವನು ಬದುಕಿದ್ದು. ಇಟಾಲಿಯನ್ ಪೇಂಟರ್ ಹೂ ಲರ್ನ್ಡ್ ಫ್ರಮ್ ಡಾವಿನ್ಸಿ ಅಂಡ್ ಮೈಕೆಲ್ ಮತ್ತು ಡಾವಿನ್ಸಿ ಇಬ್ಬರಿಂದಲೂ ಕಲ್ತಾ ಇವನು. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ. ಬೆಸ್ಟ್ ನೋನ್ ಫಾರ್ ಹಿಸ್ ಪೇಂಟಿಂಗ್ಸ್ ಆಫ್ ದಿ ಮಡೋನ್ನಾ ಅಂಡ್ ದ ಸ್ಕೂಲ್ ಆಫ್ ಅಥೆನ್ಸ್. 2 ಜಗದ್ವಿಖ್ಯಾತ ಚಿತ್ರಗಳಿದೆ, ಒಂದು ಸ್ಕೂಲ್ ಆಫ್ ಅಥೆನ್ಸ್ ಅಂತಕ್ಕಂಥದ್ದು, ಇನ್ನೊಂದು ಮಡೋನ್ನಾ. ಇವನು ಯಾತಕ್ಕೆ ಪ್ರಸಿದ್ಧ ಅಂದ್ರೆ, ಯೂಸ್ ಬ್ರೈಟ್ ಕಲರ್ಸ್, ದಟ್ಟವಾದಂತಹ ಹೊಳೆಯುವಂತಹ ಬಣ್ಣಗಳನ್ನ ಬಳಸ್ಕೊಂಡಿರ್ತಕ್ಕಂಥದ್ದು, ಗಾಢಗಳ ವರ್ಣಗಳನ್ನ ಬಳಸ್ಕೊಂಡಿರ್ತಕ್ಕಂಥದ್ದು. ಸಿಂಬಾಲಿಕ್ ಪೇಂಟಿಂಗ್ಸ್, ಸಾಂಕೇತಿಕತೆ, ಹೇಳಬೇಕಾದನ್ನ ನೇರವಾಗಿ ಹೇಳಿದರೆ ಸಂಕೇತಗಳ ಮೂಲಕ ವಿಚಾರವನ್ನ ತಿಳಿಸ್ತಕ್ಕಂಥದ್ದು.
ವಿತ್ ಡಿಗ್ನಿಫೈಡ್ ನೇಚರ್. ಅವನ ಚಿತ್ರಗಳು ವೆರಿ ಡಿಗ್ನಿಫೈಡ್, ಗಾಂಭೀರ್ಯದಿಂದ ಕೂಡಿರತಕ್ಕಂಥದ್ದು. ಮಡೋನಾ, ವರ್ಜಿನ್ ಮೇರಿಯ ಚಿತ್ರಗಳನ್ನು ನಾವು ಗಮನಿಸಬಹುದು. ವ್ಯಾಸ್ ಮಡೋನಾ. ಮಡೋನಾ ಇಸ್ ನಥಿಂಗ್ ಬಟ್ ಮೇರಿ, ವರ್ಜಿನ್ ಮೇರಿ, ಯೇಸು ಕ್ರಿಸ್ತನ ತಾಯಿ. ನೋಡಿ, ತಾಯಿ ಮಕ್ಕಳ ಜೊತೆಯಲ್ಲಿ, ಮಗು ಯೇಸು ಕ್ರಿಸ್ತ, ಜಾನ್ ದ ಬ್ಯಾಪ್ಟಿಸ್ಟ್. ನೋಡಿ, ಇಲ್ಲಿ ಸಹ ಯೇಸು ಕ್ರಿಸ್ತನನ್ನ ಗಮನಿಸ್ ನೋಡಿ, ಚಿಕ್ಕ ಮಗು, ಅದ್ರ ಕೈಯನ್ನ ಗಮನಿಸ್ ನೋಡಿ. ಧಾರ್ಮಿಕ ಚಿಹ್ನೆಯನ್ನ ಇಟ್ಕೊಂಡಿರ್ತಕ್ಕಂಥ ರೀತಿನೊಳಗೆ, ಶಿಲುಬೆಯನ್ನ ಇಟ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಕ್ರೈಸ್ತ ಅನ್ನೋದನ್ನು ತೋರಿಸ್ಬೇಕಲ್ಲ, ಧರ್ಮದ ವಿಚಾರವನ್ನು. ನೋಡಿ, ಇಬ್ಬರನ್ನೂ ಗಮನಿಸ್ತಾ ಇದ್ದಾಳೆ ಮೇರಿ. ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಮಾಡ್ತಾ ಇದ್ದಾನೆ, ಮತ್ತೆ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ದಾನೆ. ಕೈಯಲ್ಲಿ ಒಂದು ಗ್ರಂಥವನ್ನು ಹಿಡ್ಕೊಂಡಿದ್ದಾಳೆ ಓದ್ಲಿಕ್ಕೆ. ಅದರ ಪೇಜನ್ನು ತೆಗೆದಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಹಾಕಿರ್ತಕ್ಕಂಥ ಬಟ್ಟೆ ನೋಡಿ, ಹಿಂದಿನ ಒಂದು ಹಿನ್ನೆಲೆ ಏನಿದೆ, ಬ್ಯಾಕ್ ಗ್ರೌಂಡ್ ಏನಿದೆ, ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಅವರ ದೇಹದ ಕಾಂತಿ, ಬಣ್ಣ ಪ್ಲಸ್ ಹಾಕಿರ್ತಕ್ಕಂಥ ಡ್ರಾಪೆರಿ ಬಟ್ಟೆ ಏನಿದೆ. ವರ್ಜಿನ್ ಮೇರಿ ಇದು, ಪುಟ್ಟ ಪಾಪುವನ್ನ ಯೇಸು ಕ್ರಿಸ್ತನನ್ನ ಎತ್ಕೊಂಡಿರ್ತಕ್ಕಂಥ ಮೇರಿ. ಇಲ್ಲಿ ಯೇಸು ಕ್ರಿಸ್ತನನ್ನ ನೀವು ಗಮನಿಸಿ ನೋಡಬಹುದು. ತಲೆಯ ಸುತ್ತ ಸಣ್ಣಗೆ ಒಂದು ಪ್ರಭಾ ವಲಯವನ್ನು ಸೂಚಿಸಿರ್ತಕ್ಕಂಥದ್ದು ಟಾಪಿಯ ರೀತಿಯಲ್ಲಿ. ತಾಯಿ ಮೇರಿಗೂ ಹಾಗೆ ಇದೆ. ದೈವಾಂಶ ಸಂಭೂತರ ಅನ್ನೋದನ್ನ ಚಿತ್ರಿಸ್ತಕ್ಕಂಥದ್ದು. ಇದು ನೋಡಿ, ಎಂಟೋಮ್ಮೆಂಟ್ ಅಂತ ಹೇಳಿ, ಎಂಟೋಮ್ಮೆಂಟ್. ಯೇಸು ಕ್ರಿಸ್ತನನ್ನ ಶಿಲುಬೆ ಶಿಕ್ಷೆಗೆ ಒಳಪಡಿಸಾಗಿದೆ. ಶಿಲುಬೆಯಿಂದ ಅವನ ಮೃತದೇಹವನ್ನ ಕೆಳಗಿಳಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ತಾಯಿ ಮೇರಿ, ಇವಳು ತಾಯಿ ಮೇರಿ, ಇವಳು ಮೇರಿ ಮ್ಯಾಗ್ಡಲೀನೆ. ನೋವು, ಹತಾಶೆ, ನಿರಾಶೆ ಎಲ್ಲವೂ ತುಂಬಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಶಿಷ್ಯರುಗಳು. ಯೇಸು ಕ್ರಿಸ್ತನನ್ನ ಶಿಲುಬೆಯಿಂದ ಇಳಿಸ್ಕೊಂಡು ಅವನ ಮೃತದೇಹವನ್ನ ಸಮಾಧಿ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಿತ್ರಣ ಇದು. ಮೃತದೇಹ ಯೇಸು ಕ್ರಿಸ್ತ, ಅವನು ಮರಣ ಹೊಂದಿದ್ದಾನೆ ಅನ್ನೋದನ್ನ ಸೂಚಿಸೋ ಹಾಗೆ ನೋಡಿ. ಜೋತು ಬಿದ್ದಿರ್ತಕ್ಕಂಥ ಕೈ ಮೇಲೆ ಮಾರ್ಕ್ ನೋಡಿ. ದೊಡ್ಡ ಮೊಳೆಯನ್ನ ಹೊಡೆದಿದ್ರಲ್ಲ, ದೇಹದ ಭಾಗದಿಂದ ಹಿಂದಿನ ಬೃಹದಾಕಾರದ ಮರದ ಶಿಲುಬೆಗೆ ಹೋಗಿ ನಾಟ್ಕೊಳ್ತಕ್ಕಂಥ ರೀತಿಯಲ್ಲಿ ಆ ಗುರುತು ಹಾಗೆ ಉಳಿದಿದೆ ನೋಡಿ. ಹೆಪ್ಪುಗಟ್ಟಿದ ರಕ್ತದ ಗುರುತು ಕಾಲಿನ ಮೇಲೆ ಸಹ ಕಾಣಬಹುದು. ಹೆಪ್ಪುಗಟ್ಟಿದ ರಕ್ತದ ಗುರುತನ್ನ. ಕೃಷ ಶರೀರಿ ಯೇಸು ಕ್ರಿಸ್ತ ಏನು ಭಾರಿ ಆಳಲ್ಲ, ಕೃಷನಾಗಿದ್ದಂತಹ, ಸಣಕಲ್ನಾಗಿದ್ದಂತಹ ವ್ಯಕ್ತಿನೇ. ಎಸ್, ಮಡೋನಾ, ರಫೇಲ್ನ ಒಂದು ಅದ್ಭುತ ಚಿತ್ರಣ. ನಾವು ಮಡೇಲ್ನ ಎಲ್ಲ ಚಿತ್ರಣಗಳನ್ನು ಗಮನಿಸಿ ನೋಡಿ. ಬ್ರೈಟ್ ಕಲರ್ಸ್, ಕಣ್ಣಿಗೆ ಹೊಡೆಯುವಂತಹ ಬಣ್ಣಗಳು, ಆದ್ರೆ ಅದರಲ್ಲೂ ಒಂದು ಏನೋ ಸೆಳೆಯುವ ಗುಣ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ತೀರಾ ಆಕ್ವರ್ಡ್ ಆಗಿ ಯಾವುದು ಕಾಣೋದಿಲ್ಲ, ಕೆಟ್ಟದಾಗಿ ಕಾಣೋದಿಲ್ಲ. ಬಹಳ ಸುಂದರವಾದಂತಹ ರೀತಿಯಲ್ಲಿ ಕಾಣ್ತಕ್ಕಂಥ ಚಿತ್ರ ಸಂಯೋಜನೆ, ಬಣ್ಣಗಳ ಸಂಯೋಜನೆ. ಇವನು ಲೊರೆನ್ಜೋ ಗಿಬರ್ಟಿ ಅಂತಕ್ಕಂಥವನು. ಇವನು ಚಿತ್ರಕಲಾವಿದ ಅಲ್ಲ, ಆದರೆ ಇವನು ಬಹಳ ಸೊಗಸಾದಂತಹ ರೀತಿಯಲ್ಲಿ ಮರದ ಕೆತ್ತನೆಯಲ್ಲಿ ತೊಡಗಿದ್ದಂಥ ವ್ಯಕ್ತಿ. ಬ್ಯೂಟಿಫುಲಿ ಕಾರ್ವ್ಡ್ ಡೋರ್ಸ್ ಆಫ್ ದ ಫ್ಲಾರೆನ್ಸ್ ಬ್ಯಾಪ್ಟಿಸ್ಟ್ರಿ, ಫ್ಲಾರೆನ್ಸ್ ನಗರದ ಬ್ಯಾಪ್ಟಿಸ್ಟ್ರಿ ಚರ್ಚ್ ಏನಿದೆ ಅದರ ಬಾಗಿಲುಗಳನ್ನ ನಿರ್ಮಾಣ ಮಾಡಿದ್ದಾನೆ. ಅತಿ ಸೊಗಸಾದ್ದು. ದೇ ವರ್ ವರ್ತಿ ಆಫ್ ಬೀಯಿಂಗ್ ಪ್ಲೇಸ್ಡ್ ಅಟ್ ದಿ ಎಂಟ್ರೆನ್ಸ್ ಆಫ್ ದ ಪ್ಯಾರಡೈಸ್ ಅಂತ ಹೇಳಿ ಮೈಕೆಲೆಂಜಲೊ ಹೇಳಿದ್ದಾನೆ. ನೋಡಿ, ಒಬ್ಬ ದೊಡ್ಡ ಕಲಾವಿದ ಇನ್ನೊಬ್ಬ ದೊಡ್ಡ ಕಲಾವಿದನ ಶ್ರೇಷ್ಠತೆಯನ್ನು ಗುರುತಿಸಿರ್ತಕ್ಕಂಥದ್ದು. ಮೈಕೆಲೆಂಜಲೊ ಮಹಾನ್ ಕಲಾವಿದ. ಅವನು ಲೊರೆನ್ಜೋ ಗಿಬರ್ಟಿ ಮರದ ಬಾಗಿಲುಗಳನ್ನ ಕುರಿತು ಹೇಳ್ತಾನೆ. ದೇ ವರ್ ವರ್ತಿ ಆಫ್ ಬೀಯಿಂಗ್ ಪ್ಲೇಸ್ಡ್ ಅಟ್ ದಿ ಎಂಟ್ರೆನ್ಸ್ ಆಫ್ ದ ಪ್ಯಾರಡೈಸ್. ಇಲ್ಲಲ್ಲ, ಸ್ವರ್ಗದ ಪ್ರವೇಶ ದ್ವಾರವನ್ನಾಗಿ ಇಡ್ಲಿಕ್ಕೆ ಅರ್ಹ ಇರ್ತಕ್ಕಂಥದ್ದು ಅವನ ಮಾಡಿರ್ತಕ್ಕಂಥ ಒಂದು ಮರದ ಬಾಗಿಲುಗಳು ಅಂತ ಹೇಳಿ ಗಿಬರ್ಟಿ ಇದೆ. ಗೇಟ್ಸ್ ಆಫ್ ಪ್ಯಾರಡೈಸ್, ಡೋರ್ಸ್ ಆಫ್ ಪ್ಯಾರಡೈಸ್ ಅಂತ ಹೇಳಿ ನಾವು ಕರೆದದ್ದು. ಎಷ್ಟು ಸೊಗಸಾದಂಥ ಒಂದು ಇದು ನೋಡಿ, ಗಮನಿಸ್ ನೋಡಿ. ಬಾಗಿಲುಗಳು, ಬೃಹದಾಕಾರದ ಮರದ ಬಾಗಿಲು, ಅತಿ ಸೂಕ್ಷ್ಮವಾದ ಕ್ರೈಸ್ತ ಧಾರ್ಮಿಕ ವಿಚಾರಗಳನ್ನ ಅಲ್ಲಿ ಮೂಡಿಸಿರ್ತಕ್ಕಂಥದ್ದು. ಬರೀ ಬಾಗಿಲಲ್ಲ, ಅದನ್ನ ಅಲಂಕಾರ ಮಾಡಿರ್ತಕ್ಕಂಥದ್ದು.
ಇನ್ನು ಬೇರೆಯವರು ಯಾರಿದ್ರು? ಗಿಯೋವನ್ನಿ ಬೆಲ್ಲಿನಿ ವೆನಿಸ್ನವ್ರು ಅವನಿದ್ದ. ಅವನು ಬ್ರೈಟ್ ಕಲರ್ಸ್ ಅನ್ನ, ಗ್ಲೋರಿಫೈಯಿಂಗ್ ಥಿಂಗ್ಸ್ ಅನ್ನ, ದಟ್ಟವಾಗಿರತಕ್ಕಂಥ ಬಣ್ಣಗಳನ್ನ ಬಳಸಿದನೆ. ಯಾವುದೇ ವಿಚಾರವನ್ನ ಹೇಳ್ಬೇಕಾದ್ರೆ ಅವನ್ನ ವೈಭವೀಕರಿಸಿ ಹೇಳ್ತಕ್ಕಂಥ ಕೆಲಸ ಮಾಡಿದವನು ಇವನು ಗಿಯೋವನ್ನಿ ಬೆಲ್ಲಿನಿ ಅಂತ ಹೇಳಿ, ವೆನಿಸ್ನವನು. ಹಾಗೇನೆ ಮಸಾಚಿಯೋ ಫ್ಲಾರೆನ್ಸ್ನವನು, ಅವನೇನ್ ಮಾಡಿದಾನೆ? ಟ್ರಿನಿಟಿ ಅಂತಕ್ಕಂಥದ್ದು 3 ದೈವಿಕ ಅಂಶಗಳನ್ನ ಒಂದ್ ಕಡೆ ತರ್ತಕ್ಕಂಥ ಒಂದು ಕೆಲಸ. ಎಕ್ಸ್ಪಲ್ಷನ್ ಆಫ್ ಆಡಮ್ ಅಂಡ್ ಈವ್ ಫ್ರಮ್ ದಿ ಗಾರ್ಡನ್ ಆಫ್ ಈಡನ್ ಏನಿದೆ ಅಲ್ಲಿಂದ ದೇವರು ಈ ಆಡಮ್ ಮತ್ತು ಈವನ್ನ ಹೊರಗೆ ಹಾಕ್ತಾ ಇರ್ತಕ್ಕಂಥ ಚಿತ್ರ, ಬಹಿಷ್ಕರಿಸ್ತಾ ಇರ್ತಕ್ಕಂಥ ಒಂದು ಚಿತ್ರಣ. ಇನ್ನು ಅಲೆಸಾಂಡ್ರೋ ಬಾಟಿಸೆಲ್ಲಿ ಆಫ್ ಫ್ಲಾರೆನ್ಸ್ ನಗರದವನೇನು ಅಲೆಕ್ಸಾಂಡ್ರೋ ಬಾಟಿಸೆಲ್ಲಿ. ಬರ್ತ್ ಆಫ್ ವೀನಸ್ ನೇಟಿವಿಟಿ ನಾವು ಗಮನಿಸಿದ್ವಿ. ಬರ್ತ್ ಆಫ್ ವೀನಸ್ ಅನ್ನ ಅಲೆಸಾಂಡ್ರೋ ಬಾಟಿಸೆಲ್ಲಿ. ಬರ್ತ್ ಆಫ್ ವೀನಸ್ ಅಲೆಸಾಂಡ್ರೋ ಬಾಟಿಸೆಲ್ಲಿ. ವರ್ಣಚಿತ್ರ ಇದು. ಪ್ರೇಮ ದೇವತೆ ವೀನಸ್ನ ಹುಟ್ಟಿನ ಕುರಿತಾದಂಥದ್ದು. ನಮ್ಮಲ್ಲಿ ಒಂದು ಕಲ್ಪನೆ ಇದೆ ನೋಡಿ, ಲಕ್ಷ್ಮಿ ಸಮುದ್ರದಿಂದ ಹುಟ್ಟಿ ಬಂದು ಸಮುದ್ರ ಮಂಥನದ ಕಾಲದಲ್ಲಿ. ಹಾಗೇನೆ ನಮ್ಮಲ್ಲಿ ಲಕ್ಷ್ಮಿ ಐಶ್ವರ್ಯದ ಸಂಕೇತ ಆದ್ರೆ, ಯುರೋಪಿಯನ್ ಸಂಸ್ಕೃತಿನಲ್ಲಿ ಈ ವೀನಸ್ ಪ್ರೇಮ ದೇವತೆ, ಪ್ರೇಮದ ಸಂಕೇತ. ಎಸ್. ಇನ್ನ ರೆಂಬ್ರಾಂಟ್ ಹಾಲೆಂಡ್ ದೇಶಕ್ಕೆ ಸೇರಿದವನು, ಅವನು ಸಹ ದೊಡ್ಡ ಚಿತ್ರಕಲಾವಿದ, ರೆಂಬ್ರಾಂಟ್ ಅಂತ ಹೇಳಿ. ಪೋರ್ಟ್ರೈಟ್ಸ್ ಆಫ್ ಗಾಡ್ಸ್, ಮೊನಾರ್ಕ್ಸ್, ನೊಬೆಲ್ಸ್ ಅಂಡ್ ಸೋಲ್ಜರ್ಸ್. ಅವನು ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದು ದೇವತೆಗಳ ಚಿತ್ರವನ್ನ, ರಾಜರುಗಳ ಚಿತ್ರವನ್ನ, ಶ್ರೀಮಂತ ಸರ್ದಾರರುಗಳ ಚಿತ್ರವನ್ನ, ಮತ್ತೆ ಸೈನಿಕರ ಚಿತ್ರವನ್ನ ಹೆಚ್ಚಾಗಿ ಬರೆದಿದೆ. ಡೊನೆಟೆಲ್ಲೋ ಅಂತಕ್ಕಂಥವನು ಶಿಲ್ಪ ಕಲಾವಿದ, ಎಸ್ಪೆಷಲಿ ವುಡ್ ಕಾರ್ವಿಂಗ್ ಅನ್ನ ಮಾಡಿದಂಥವನು. ಹಾಗೇನೆ ಶಿಲ್ಪಿಗಳನ್ನ, ಕಲ್ಲಿನ ಶಿಲ್ಪಗಳನ್ನು ಕೆತ್ತಿದ್ದಾನೆ. ಮೇರಿ ಮ್ಯಾಗ್ಡೆಲೀನಾ ಅವನ ಪ್ರಸಿದ್ಧವಾದಂತಹ ಶಿಲ್ಪ ಡೊನೆಟೆಲ್ಲೋ. ಎಸ್. ಇದಿಷ್ಟು ರೆನೈಸಾನ್ಸ್ ಕಾಲದ ವಾಸ್ತುಶಿಲ್ಪ ಕಲೆಗೆ ಸಂಬಂಧಪಟ್ಟಂತಹ, ಚಿತ್ರಕಲೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಾವು ರೆನೈಸಾನ್ಸ್ ನ ಇನ್ನೊಂದು ಸಣ್ಣ ವಿಚಾರವನ್ನ ಗಮನಿಸ್ತೀವಿ, ಅತಿ ಮಹತ್ವದ್ದು, ಹ್ಯುಮ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಮಾನವೀಯತಾವಾದ ಅಂತಕ್ಕಂಥದ್ದು. ಏನು ಮಾನವೀಯತಾವಾದ? ಡ್ಯೂರಿಂಗ್ ದ 14th century, a cultural movement called humanism began to gain momentum in Italy. Among its many principles, humanism promoted the idea that man was the center of his own universe and people should embrace human achievements in education, classical art, literature and science. ನೋಡಿಷ್ಟೇ. 14ನೇ ಶತಮಾನದಲ್ಲಿ ಏನು ಜ್ಞಾನ ಪುನರುಜ್ಜೀವನ ಪ್ರಾರಂಭ ಆಯಿತು, ಆ ಕಾಲದಲ್ಲಿ ಕಂಡು ಬಂದಂತಹ ಅತ್ಯಂತ ಪ್ರಮುಖವಾದಂತಹ ಸಾಂಸ್ಕೃತಿಕ ಬೆಳವಣಿಗೆ ಇದು ಹ್ಯುಮ್ಯಾನಿಸಂ, ಮಾನವತಾವಾದ ಅಂತಕ್ಕಂಥದ್ದು. ಏನಾಯ್ತು ಹಾಗಾದ್ರೆ? ಬೇರೆ ಬೇರೆ ವಿಚಾರಗಳ ಜೊತೆಯಲ್ಲಿ, ತತ್ವಗಳ ಜೊತೆಯಲ್ಲಿ, ಸಿದ್ಧಾಂತಗಳ ಜೊತೆಯಲ್ಲಿ ಮಾನವೀಯತಾವಾದ ಅಂತಕ್ಕಂಥದ್ದೇನಿದೆ ಅದು ಮ್ಯಾನ್ ಸೆಂಟ್ರಿಕ್ ವಿಚಾರವನ್ನು ತಿಳಿಸೋದಕ್ಕೆ ಶುರು ಮಾಡಿತು. ಭೂಮಿಯ ಮೇಲೆ ಮನುಷ್ಯನ ಬದುಕೇ ಶ್ರೇಷ್ಠ, ಮನುಷ್ಯನ ಬದುಕಿಗೆ ಮಹತ್ವವನ್ನ ಕೊಡಬೇಕು, ಮನುಷ್ಯನ ಸಾಧನೆಗಳನ್ನೇ ನಾವು ಗಮನಿಸಬೇಕು, ಮನುಷ್ಯನ ನೋವು, ಸಿಟ್ಟು, ಹತಾಶೆ, ನಿರಾಸೆ, ಸಾಧನೆಗಳು, ನಗು, ಅಳು, ಉತ್ಸಾಹ, ಒಟ್ಟಾರೆ ಮನುಷ್ಯನ ಬದುಕಿನ ಎಲ್ಲ ವಿಚಾರಗಳಿಗೆ ನಾವು ಮಹತ್ವ ಕೊಡಬೇಕು. ಮಧ್ಯಯುಗದಲ್ಲಿ ಇದರ ವಿರುದ್ಧ ಇತ್ತು. ಮನುಷ್ಯನ ಬದುಕಿಗೆ ಯಾವ ಮಹತ್ವನೂ ಇರಲಿಲ್ಲ. ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ದೇವರು ಮತ್ತು ಧಾರ್ಮಿಕ ವಿಚಾರಗಳು. ಮನುಷ್ಯ ಬದುಕಿರೋದೇ ಸಾಯೋದಕ್ಕೆ. ಮನುಷ್ಯ ಬದುಕಿನ ಮುಖ್ಯ ಉದ್ದೇಶನೇ ದೇವಲೋಕಕ್ಕೆ ಹೋಗ್ಬೇಕು, ಸ್ವರ್ಗ ಪಡ್ಕೊಳ್ಬೇಕು. ಈಗ ಅದು ಬೇಡ. ಈಗ ಹೇಳ್ತಾ ಇದ್ದಾರೆ ಮನುಷ್ಯನ ನಿತ್ಯ ಜೀವನದ ಎಲ್ಲ ವಿಚಾರಗಳಿಗೂ ನಾವು ಮಹತ್ವ ಕೊಡಬೇಕು. ಅದನ್ನ ಶಿಕ್ಷಣದಲ್ಲಾಗ್ಲಿ, ಮತ್ತೊಂದರಲ್ಲಾಗ್ಲಿ, ಶಿಲ್ಪಗಳಲ್ಲಾಗ್ಲಿ, ಎಲ್ಲದರಲ್ಲೂ ಅದನ್ನೇ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. Humanism encouraged Europeans to question the role of Catholic Church during Renaissance. ಇದು ಮುಖ್ಯ. ರೆನೈಸಾನ್ಸ್ ಕಾಲದಲ್ಲಿ ಕ್ಯಾಥೋಲಿಕ್ ಚರ್ಚಿನ ಒಂದು ಪಾತ್ರವನ್ನ ಅದೇನ್ ಮಾಡ್ತಾ ಇದೆ, ಏನ್ ಮಾಡಬೇಕಾಗಿತ್ತು, ನಿಜವಾಗಿ ಕ್ಯಾಥೋಲಿಕ್ ಧರ್ಮ ಸಂಸ್ಥೆ ಏನ್ ಮಾಡ್ತಾ ಇದೆ, ಮಾಡ್ಬೇಕಾದ್ದೇನು ಅನ್ನೋದನ್ನ ಕುರಿತು ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಅದು ಒಂದು ಎನ್ಕರೇಜ್ಮೆಂಟ್ ಅನ್ನ ಕೊಡ್ತಾ ಹೋಯ್ತು, ಪ್ರೋತ್ಸಾಹವನ್ನ ಕೊಡ್ತಾ ಹೋಗಿದ್ದನ್ನ ಕಾಣ್ತೀವಿ. ಜನರಲ್ಲಿ ಪ್ರಶ್ನಾರ್ಥಕತೆ ಬೆಳೀತು, ಪ್ರತಿಯೊಂದನ್ನು ಪ್ರಶ್ನಿಸುವ ಧೈರ್ಯ ಮತ್ತು ಮನೋಭಾವ ಬೆಳೀತು. As more people learned how to read, write and interpret ideas, they began to
ಕ್ಲೋಸ್ಲಿ ಎಕ್ಸಾಮೈನ್ ಅಂಡ್ ಕ್ರಿಟಿಕ್ ರಿಲಿಜನ್ ಆಸ್ ದೆ ನ್ಯೂ ಇಟ್. ನೋಡಿ, ಯಾವಾಗ ಹೆಚ್ಚು ಹೆಚ್ಚು ಜನ ಓದೋದನ್ನ ಬರೆಯೋದನ್ನ ಕಲ್ತ್ಕೊಂಡ್ರು, ಯಾವುದೇ ವಿಚಾರವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನ, ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ, ತಮ್ಮ ಒಂದು ಇಂಟರ್ಪ್ರಿಟ್ ಏನಿದೆ, ತಾವು ಅದನ್ನ ಹೇಗೆ ಅರ್ಥೈಸ್ತೀವಿ ಅಂತಕ್ಕಂಥದ್ದು, ಅದು ಆ ಭಾವನೆಗಳು ಬೆಳೀತಾ ಹೋದ ಹಾಗೆ ಅವರು ಪ್ರತಿಯೊಂದು ವಿಚಾರವನ್ನ, ಧಾರ್ಮಿಕ ವಿಚಾರವನ್ನು ಸೇರಿದ ಹಾಗೆ ಕ್ರಿಟಿಕ್ ಮಾಡ್ತಾ ಹೋದ್ರು, ವಿಮರ್ಶೆ ಮಾಡ್ತಾ ಹೋದ್ರು. ತಮಗೇನ್ ತಿಳಿದಿದ್ಯೋ ಅದರ ಆಧಾರದ ಮೇಲೆ ಧರ್ಮವನ್ನು ಸಹ ವಿಚಾರಣೆಗೆ ವಿಮರ್ಶೆಗೆ ಒಳಪಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆಲ್ಸೋ little known texts from early humanist authors such as those by Francisco Petrarch and Giovanni Boccaccio, which promoted the renewal of traditional Greek and Roman culture and values, were printed and distributed to the masses. ಈ ಕಾಲದಲ್ಲೇ, ರೆನೈಸಾನ್ಸ್ ಕಾಲದಲ್ಲೇ ನಾವು ಗಮನಿಸಿದ್ವಿ, ಪ್ರಿಂಟಿಂಗ್ ಮಷೀನ್ ಡೆವಲಪ್ ಆಯಿತು. ಜಾನ್ ಗುಟೆನ್ ಬರ್ಗ್ ಅಂತಕ್ಕಂಥ ಜರ್ಮನಿ ದೇಶದ ವ್ಯಕ್ತಿ, ಹಾಗೇನೆ ವಿಲಿಯಂ ಕಾಕ್ಸ್ಟನ್ ಅಂತಕ್ಕಂಥ ಇಂಗ್ಲೆಂಡ್ ದೇಶದ ವ್ಯಕ್ತಿ ಪ್ರಿಂಟಿಂಗ್ ಪ್ರೆಸ್ ಅನ್ನ ರೂಪಿಸಿದ್ರು, ಪ್ರಿಂಟಿಂಗ್ ಮಷೀನ್ ಅನ್ನ ರೂಪಿಸಿದ್ರು, ಮುದ್ರಣ ಯಂತ್ರವನ್ನ. ಅದರ ಸಹಾಯದಿಂದ ಈಗ ಹೆಚ್ಚು ಹೆಚ್ಚು ಗ್ರಂಥಗಳನ್ನ ಪುನರ್ಮುದ್ರಣ ಮಾಡಲಿಕ್ಕೆ, ಮತ್ತೆ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಮುದ್ರಣ ಮಾಡಲಿಕ್ಕೆ, ಮತ್ತೆ ಎಲ್ಲರಿಗೂ ತಲುಪಿಸೋದಕ್ಕೆ ಸಾಧ್ಯವಾಯಿತು, ಸಮೂಹಕ್ಕೆ ತಲುಪಿಸೋದಕ್ಕೆ ಸಾಧ್ಯವಾಯಿತು. ಎಸ್ಪೆಷಲಿ ಪೆಟ್ರಾರ್ಕ್ ಮತ್ತು ಗಿಯೋವನಿ ಬೊಕಾಶಿಯೋ ತುಂಬಾ ದೊಡ್ಡ ವಿಚಾರವಾದಿಗಳು, ಅವರ ಗ್ರಂಥಗಳನ್ನ, ಅವರ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸಲಿಕ್ಕೆ ಸಾಧ್ಯವಾಯಿತು. ದ ಪ್ರಿಂಟಿಂಗ್ ಪ್ರೆಸ್ ಅಲೋಡ್ ದ ಟೆಕ್ಸ್ಟ್ ಇನ್ಕ್ಲೂಡಿಂಗ್ ದಿ ಬೈಬಲ್, ನೋಡಿ ಬೈಬಲ್ನು ಸೇರಿದ ಹಾಗೆ, ಟು ಬಿ ಈಸಿಲಿ ರಿಪ್ರೊಡ್ಯೂಸ್ಡ್ ಅಂಡ್ ವೈಡ್ಲಿ ರೀಡ್ ಬೈ ಪೀಪಲ್ ದೆಮ್ಸೆಲ್ಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ ಎಷ್ಟು ಮಹತ್ವ. ಜನ ಇದುವರೆಗೆ ಬೈಬಲ್ನ ಗುರುಗಳು, ಪಾದ್ರಿಗಳು, ಪೋಪರುಗಳು, ಇಂಥವ್ರು ಧಾರ್ಮಿಕ ಗುರು ಪರಂಪರೆ ಹೇಳಿದ್ದನ್ನು ಕೇಳಬೇಕಿತ್ತು. ಅದನ್ನು ಓದುವ ಅಧಿಕಾರನೇ ಜನಕ್ಕಿರಲಿಲ್ಲ. ಈಗ ಮೊದಲ ಬಾರಿಗೆ ಪ್ರಿಂಟಿಂಗ್ ಪ್ರೆಸ್ ಬಂದಿದ್ರಿಂದ ಪ್ರಿಂಟ್ ಆಯ್ತು, ಹೆಚ್ಚು ಸಂಖ್ಯೆಯಲ್ಲಿ ಸಾಮಾನ್ಯ ಜನರ ಕೈಗೆ ಸಿಕ್ತು, ಅವರೇ ಓದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತು, ನಿಜದ ತಿಳುವಳಿಕೆ ಅವರಿಗೆ ಬರೋದಕ್ಕೆ ಶುರುವಾಯಿತು. ಇದು ಹ್ಯುಮ್ಯಾನಿಸಮ್. ಹ್ಯುಮ್ಯಾನಿಸಮ್ ಅಂತಕ್ಕಂಥದ್ದು ಮಾನವ ಜೀವನದ ಕೇಂದ್ರ, ಮಾನವನನ್ನೇ ವಿಚಾರದ ಕೇಂದ್ರವಾಗಿ ಹೊಂದಿರತಕ್ಕಂಥದ್ದು. ಅವನೆಲ್ಲ ಚಟುವಟಿಕೆಗಳನ್ನ, ದುಃಖ, ನೋವು, ಆಸೆ, ನಿರಾಸೆ ಅವೆಲ್ಲವನ್ನ ಒಳಗೊಂಡು ಅವಕ್ಕೆ ಮಹತ್ವ ಕೊಟ್ಟಿದ್ದೆ ಹೊರತು ಪ್ರಾಚೀನ ಅಥವಾ ಮಧ್ಯಕಾಲೀನ ಯುಗದ ಹಾಗೆ ಕೇವಲ ಧರ್ಮ, ದೇವರು, ಥಿಯೋಸೆಂಟ್ರಿಕ್ ಅಂತ ಕರಿತೀವಿ, ಅದಕ್ಕೆ ಮಹತ್ವ ಕೊಟ್ಟಿದ್ದಂತಹ ಬೆಳವಣಿಗೆ ಇಲ್ಲ. ಹಾಗಾಗಿ ತುಂಬಾ ಪ್ರಮುಖ ವಿಚಾರ ಇದು. ಈ ಒಂದು ಹ್ಯುಮ್ಯಾನಿಸಮ್ ಅಥವಾ ಮಾನವೀಯತಾವಾದ ಅನ್ನೋದರ ಸಣ್ಣ ಪರಿಚಯ ಅಷ್ಟೇ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಈ ಒಂದು ರೆನೈಸಾನ್ಸ್ ಕಾಲಮಾನದ ಒಂದು ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ವಿ. ಹೇಗೆ ರೆನೈಸಾನ್ಸ್ ಕಾಲಮಾನದಲ್ಲಿ ಒಂದು ಚಿತ್ರ, ಶಿಲ್ಪಗಳು, ಹಾಗೇನೆ ವಾಸ್ತುಕಲೆ ಬೆಳೀತಾ ಹೋಯ್ತು, ಯಾರ್ಯಾರು ಏನೇನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನ ಗಮನಿಸಿದ್ವಿ. ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭ ವಿದಾಯ.